ವಿದ್ಯಾರ್ಥಿಗಳೇ, ಈ ದಿನ ನಾವು 9ನೇ ತರಗತಿಯ ತಾತ್ವಿಕ ವಿಭಾಗದಲ್ಲಿ 2ನೇ ಅಧ್ಯಾಯವಾದಂತಹ ಗುಂಪು ಆಟಗಳು. ನಿಮ್ಮೆಲ್ಲರಿಗೂ ಕೂಡ 8ನೇ ತರಗತಿಯಲ್ಲಿ ಹೇಳಲಾಗಿದೆ. ಆಟಗಳಲ್ಲಿ 2 ವಿಧ ಇರುತ್ತೆ. ಒಂದು ಗುಂಪು ಆಟಗಳು, ಮತ್ತೊಂದು ವೈಯಕ್ತಿಕ ಆಟಗಳು ಅಂಥೇಳಿ. ಗ್ರೂಪ್ ಗೇಮ್ಸ್ ಮತ್ತು ಅಥ್ಲೆಟಿಕ್ಸ್ ಅಂತೇಳಿ ಕರಿತೀವಿ. ಗುಂಪು ಆಟಗಳು ಮತ್ತು ಮೇಲಾಟಗಳು ಅಂಥೇಳಿ. ಗುಂಪುಗಳಾಗಿ ತಂಡದ ಮೂಲಕ ಆಡುವಂತಹ ಆಟಗಳನ್ನು ಗುಂಪು ಆಟಗಳು ಅಂತೇಳಿ ಕರೆದರೆ, ವೈಯಕ್ತಿಕವಾಗಿ ಆಡುವಂತಹ ಸ್ಪರ್ಧೆಗಳನ್ನು ನಾವು ಮೇಲಾಟಗಳು ಅಥವಾ ಅಥ್ಲೆಟಿಕ್ಸ್ ಅಂಥೇಳಿ ಕರಿತೀವಿ. ಅಂತಹ ಕ್ರೀಡೆಗಳಲ್ಲಿ ಪ್ರಮುಖವಾಗಿರುವಂತಹ ಕ್ರೀಡೆ ಅಂತಂದರೆ ಹ್ಯಾಂಡ್ಬಾಲ್. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತಹ, ಬಹಳಷ್ಟು ಪ್ರಸಿದ್ಧಿ ಪಡೆದಿರುವಂತಹ ಆಟಗಳಲ್ಲಿ ಹ್ಯಾಂಡ್ಬಾಲ್ ಕೂಡ ಒಂದು. ನಾವು ಈಗಾಗಲೇ 8ನೇ ತರಗತಿಯಲ್ಲಿ ಹ್ಯಾಂಡ್ಬಾಲ್ ಅಂಕಣದ ಕುರಿತು, ಹ್ಯಾಂಡ್ಬಾಲ್ನ ಇತಿಹಾಸದ ಕುರಿತು, ಅದು ಯಾವ ರೀತಿ ಒಲಿಂಪಿಕ್ಸ್ಗೆ ಸೇರ್ಪಡೆಯನ್ನು ಪಡ್ಕೊಳ್ತು, ಅದರ ಅಂಕಣ ಯಾವ ರೀತಿ ಇರುತ್ತೆ, ಆಟಗಾರರ ಸಂಖ್ಯೆ ಎಷ್ಟು, ಮೂಲ ನಿಯಮಗಳು ಏನು, ಅಂಕಣದ ಅಳತೆ ಏನು, ಇವನ್ನೆಲ್ಲ ನೋಡ್ತಾ ಹೋದ್ವಿ ನಾವು. ಆದರೆ ಮುಂದುವರೆದ ಭಾಗದಲ್ಲಿ ನಾವು 9ನೇ ತರಗತಿಯಲ್ಲಿ ಏನು ನೋಡ್ತಾ ಹೋಗ್ತೀವಿ? ಈ 9ನೇ ತರಗತಿಯ ತಾತ್ವಿಕ ವಿಭಾಗದ ಹ್ಯಾಂಡ್ಬಾಲ್ ಅಧ್ಯಾಯದಲ್ಲಿ ನಾವು ನೋಡುವಂತಹದ್ದು ಹ್ಯಾಂಡ್ಬಾಲ್ ಆಟದಲ್ಲಿ ಬರುವಂತಹ ತಂತ್ರಗಳನ್ನು ಕುರಿತು, ಟೆಕ್ನಿಕ್ಸ್ ಅಂತೇಳಿ ಕರಿತೀವಿ ನಾವು. ಇದನ್ನು ಕೌಶಲ್ಯಗಳು ಅಂತೇಳಿ ಕರಿತೀವಿ. ಯಾವುದೇ ಒಂದು ಆಟವನ್ನು ಆಡಬೇಕಾದ್ರೆ ವೈಯಕ್ತಿಕವಾಗಿ ಒಬ್ಬ ಆಟಗಾರನಿಗೆ ತನ್ನದೇ ಆದಂತಹ ಕೌಶಲ್ಯಗಳು ಇರಬೇಕಾಗುತ್ತೆ. ಆ ಕೌಶಲ್ಯಗಳನ್ನು ಅವನು ಮೈಗೂಡಿಸ್ಬೇಕಾಗುತ್ತೆ. ಆ ಕೌಶಲ್ಯಗಳ ಮೂಲಕ ಅವನು ಆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಅದರಲ್ಲಿ ಬರುವಂತಹ ಪ್ರಮುಖ ತಂತ್ರಗಳೇನು, ಕೌಶಲ್ಯಗಳೇನು ನೋಡ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಮೊದಲಿಗೆ ಹೇಳಿದಾಗೆ ಅತ್ಯಂತ ಪ್ರಚಲಿತವಾಗಿರುವಂತಹ ಕ್ರೀಡೆಗಳಲ್ಲಿ ಹ್ಯಾಂಡ್ಬಾಲ್ ಕೂಡ ಒಂದು. ಇದರಲ್ಲಿ ಒಬ್ಬ ಆಟಗಾರ ಯಶಸ್ಸನ್ನು ಗಳಿಸಬೇಕು ಅಂತಂದರೆ, ಒಂದು ತಂಡಕ್ಕೆ ಯಶಸ್ಸನ್ನು ಗಳಿಸ್ಕೊಡ್ಬೇಕು ಅಂತಂದರೆ ಅವನು ಕೆಲವೊಂದು ತಂತ್ರಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಅಧ್ಯಾಯದಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಹಲವಾರು ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿರುವಂತಹ ಕ್ರೀಡಾಪಟುಗಳ ಬಗ್ಗೆ ನಾವು ಕೂಡ ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಮೊದಲನೇದಾಗಿ ನಾವು ನೋಡುವಂತಹದ್ದು ಈ ಹ್ಯಾಂಡ್ಬಾಲ್ನಲ್ಲಿ ಬರುವಂತಹ ತಂತ್ರಗಳು ಏನೇನು. ನೀವು ಯಾವುದೇ ಆಟವನ್ನು ತೆಗೆದುಕೊಳ್ರಿ, ಅದರಲ್ಲಿ ಪ್ರಮುಖವಾಗಿ 2 ತಂತ್ರಗಳು ಬರ್ತವೆ. ಆಕ್ರಮಣಕಾರಿ ತಂತ್ರ, ಮತ್ತೊಂದು ರಕ್ಷಣಾತ್ಮಕ ತಂತ್ರ. ಅದನ್ನು ನಾವು ಅಫೆನ್ಸಿವ್ ಮತ್ತು ಡಿಫೆನ್ಸಿವ್ ಅಂತೇಳಿ ಕರಿತೀವಿ. ಅಫೆನ್ಸಿವ್ ಅಂದರೆ ಆಕ್ರಮಣಕಾರಿ, ಡಿಫೆನ್ಸಿವ್ ಅಂದರೆ ರಕ್ಷಣಾತ್ಮಕ. ಹಾಗಾದರೆ ನೀವು ಹ್ಯಾಂಡ್ಬಾಲ್ನಲ್ಲಿ ಆಕ್ರಮಣಕಾರಿ, ರಕ್ಷಣಾತ್ಮಕ ಅಂದರೆ ಏನು ಅಂತ ಕೇಳ್ಬೋದು ನೀವು. ಯಾವ ಒಬ್ಬ ಆಟಗಾರ ಏನು ಗೋಲ್ ಇರುತ್ತಲ್ಲ, ಗೋಲ್ ಕಡೆಗೆ ಮುನ್ನುಗ್ತಾನೋ, ಗೋಲನ್ನು ಗಳಿಸಲಿಕ್ಕೆ ಆಕ್ರಮಣಕಾರಿಯಾಗಿ ಮುಂದುವರೆದ್ಬಿಟ್ಟು ಗೋಲ್ ಗಳಿಸುವಂತಹ ಪ್ರಯತ್ನವನ್ನು ಪಡ್ತಾನೋ, ಅದು ಆಕ್ರಮಣಕಾರಿ ಆಟ ಆಗುತ್ತೆ, ಆಕ್ರಮಣಕಾರಿ ತಂತ್ರ ಆಗುತ್ತೆ. ಆ ರೀತಿ ಮುಂದೆ ಹೋಗ್ತಾ ಇರುವಂತಹ ಆಕ್ರಮಣಕಾರಿ ಆಟಗಾರನನ್ನು ತಡೆಯುವಂತಹದ್ದೇ ರಕ್ಷಣಾತ್ಮಕ ತಂತ್ರ. ಅವನನ್ನು ಗೋಲ್ ಗಳಿಸುವುದರ ರೀತಿಯಲ್ಲಿ ತಡೆಯುವಂತಹದ್ದು ರಕ್ಷಣಾತ್ಮಕ ತಂತ್ರ ಆಗಿರುತ್ತೆ. ಹಾಗಾಗಿ ಯಾವುದೇ ಆಟ ತೆಗೆದುಕೊಂಡ್ರೆ ನೀವು, ಎಲ್ಲ ಆಟದಲ್ಲೂ ಕೂಡ ಪ್ರಮುಖವಾಗಿ 2 ಬರ್ತವೆ. ಒಂದು ಆಕ್ರಮಣಕಾರಿ ತಂತ್ರ, ಮತ್ತೊಂದು ರಕ್ಷಣಾತ್ಮಕ ತಂತ್ರ. ಅಫೆನ್ಸಿವ್ ಸ್ಕಿಲ್ಸ್ ಮತ್ತು ಡಿಫೆನ್ಸಿವ್ ಸ್ಕಿಲ್ಸ್. ಎಲ್ಲ ಆಟಗಳಲ್ಲಿ ತಗೊಳ್ರಿ ನೀವು. ಕ್ರಿಕೆಟ್ ಆಗಿರ್ಬೋದು, ಚೆಂಡನ್ನು, ಬಾಲ್ ಮಾಡಿದಂತಹ ಚೆಂಡನ್ನು ಬೌಂಡ್ರಿಗೆರೆಗೆ ದಾಟುವಂತಹದ್ದು ಮತ್ತು ಒಡೆದುಬಿಟ್ಟು ರನ್ ಗಳಿಸುವಂಥದ್ದು ಆಕ್ರಮಣಕಾರಿ ತಂತ್ರ ಆದರೆ, ಬೌಂಡ್ರಿಗೆರೆ ದಾಟದ ರೀತಿಯಲ್ಲಿ ಅದನ್ನು ಫೀಲ್ಡ್ ಮಾಡುವಂಥದ್ದೇ ಆಗಲಿ, ಚೆಂಡನ್ನು ತಡೆಯುವಂಥದ್ದೇ ಆಗಲಿ ರಕ್ಷಣಾತ್ಮಕ ತಂತ್ರ ಆಗುತ್ತೆ. ಆಕ್ರಮಣಕಾರಿಯಾಗಿ ಬೌಲಿಂಗ್ ಮಾಡಿದಂಥವನ್ನ ಅದನ್ನು ರಕ್ಷಣಾತ್ಮಕವಾಗಿ ಆಡುವಂಥದ್ದು ಕೂಡ ರಕ್ಷಣಾತ್ಮಕ ತಂತ್ರ ಆಗಿರುತ್ತೆ. ಹಾಗಾದರೆ ಈ ಹ್ಯಾಂಡ್ಬಾಲ್ನಲ್ಲಿ ಬರುವಂತಹ ಪ್ರಮುಖ ರಕ್ಷಣಾತ್ಮಕ ತಂತ್ರಗಳನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ. ಈ ರಕ್ಷಣಾತ್ಮಕ ತಂತ್ರದಲ್ಲಿ 3 ವಿಧಾನಗಳಿದ್ದಾವೆ. 3 ವಿಧಗಳಿದ್ದಾವೆ. ಆಟದ ಸಂದರ್ಭದಲ್ಲಿ ಎದುರಾಳಿಗಳನ್ನು ರಕ್ಷಿಸಲಿಕ್ಕೆ ನಾವು ಹಲವಾರು ವಿಧಾನಗಳನ್ನು ಸೃಷ್ಟಿಸಬಹುದಾಗಿದೆ. ಅದರಲ್ಲಿ ನಾವು ಹ್ಯಾಂಡ್ಬಾಲ್ನಲ್ಲಿ
ಮೂರನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ರಕ್ಷಣಾತ್ಮಕ ತಂತ್ರದಲ್ಲಿ ಈ 3 ವಿಧಾನಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ಎಲ್ಲ ರಕ್ಷಣಾ ಆಟಗಾರರು ಚೆಂಡನ್ನು ತರುವಂತಹ ದಾಳಿಕೋರನನ್ನು ತಡೆಗಟ್ಟುವಂಥದ್ದು ಮೊದಲನೇ ವಿಧಾನ. ಡಿ ಏರಿಯಾದಲ್ಲಿಯೇ ಸುತ್ತ ನಿಂತುಬಿಟ್ಟು 6 ಜನ, ನಿಮಗೆ ಗೊತ್ತಿದೆ ಹ್ಯಾಂಡ್ಬಾಲ್ನಲ್ಲಿ ಇರುವಂತಹ ಆಟಗಾರರ ಸಂಖ್ಯೆ 7. ಅದರಲ್ಲಿ ಒಬ್ಬರು ಗೋಲ್ ಕೀಪರ್ ಇರ್ತಾರೆ, ಇನ್ನು ಅಂಕಣದ ಸುತ್ತ ಆಡುವಂತಹ ಆಟಗಾರರು 6 ಜನ ಇರ್ತಾರೆ. ಆ 6 ಜನ ಆಟಗಾರರು ಕೂಡ ಡಿ ಏರಿಯಾದ ಮೇಲ್ಗಡೆನೇ ನಿಂತುಬಿಟ್ಟು ಆ ಡಿ ಏರಿಯಾದಲ್ಲಿ ದಾಳಿಕೋರ ಆ ಡಿ ಏರಿಯಾದ ಮುಂದ್ಗಡೆ ಹೋಗಲಿಕ್ಕೆ ಮತ್ತು ಗೋಲನ್ನು ಗಳಿಸಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ, ಡಿ ಏರಿಯಾ ಅಂದರೆ ಡಿ ಆಕಾರದಲ್ಲೇ ಇರುವಂತಹ ವೃತ್ತಾಕಾರ, ಅದು ಸೆಮಿ ಸರ್ಕಲ್ ಅಂತೇಳಿ ಕರಿತೀವಿ. ಆ ಸೆಮಿ ಸರ್ಕಲ್ನಲ್ಲಿ ಎಲ್ಲ ಆಟಗಾರರು ತಮ್ಮ ಸ್ಥಾನದಲ್ಲಿ ನಿಂತುಬಿಟ್ಟು ದಾಳಿಕೋರ ಮುಂದೆ ಹೋಗದ ರೀತಿಯಲ್ಲಿ ತಡೆಯುವಂಥದ್ದು ಮೊದಲನೇ ವಿಧಾನ. ಎರಡನೇದು, ಕೆಲವು ರಕ್ಷಣಾತ್ಮಕ ಆಟಗಾರರು ಮಧ್ಯದಿಂದ ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವವರು ಮಾತ್ರ ದಾಳಿಕೋರನ್ನು ತಡೆಯುವಂಥದ್ದು. ಇನ್ನೊಂದು ಸರಿ ಹೇಳ್ತೀನಿ, ಕೆಲವು ರಕ್ಷಣಾತ್ಮಕ ಆಟಗಾರರು ಅಂದರೆ ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವಂಥವ್ರು ಮಾತ್ರ ದಾಳಿಕೋರರನ್ನು ಮುಂದೆ ಹೋಗದ ರೀತಿಯಲ್ಲಿ ತಡೆಗಟ್ಟುವಂಥದ್ದು ಮತ್ತೊಂದು ವಿಧಾನ. ಇನ್ನೊಂದು ಮೂರನೇ ವಿಧಾನ, ತಮ್ಮ ವಲಯವನ್ನು ಬಿಡದೆ, ಈಗ ಮುಂಬದಿಯ ಆಟಗಾರರು, ಮಧ್ಯಮ ಕ್ಷೇತ್ರದ ಆಟಗಾರರು ಮತ್ತು ಹಿಂಬದಿಯ ಆಟಗಾರರು ಅಂತ ಹೇಳ್ತಾರೆ. ಮುಂಬದಿಯ, ಈಗ ನೀವೊಂದು ಉದಾಹರಣೆಗೆ ತಗೊಳ್ಳೋದಾದರೆ, ನಿಮ್ಮ ಕೈಲಿ ಚೆಂಡು ಸಿಕ್ತು ಅಂತ ಹೇಳಿದರೆ ಅದನ್ನು ತೆಗೆದುಕೊಂಡು ಸೀದಾ ನಾವು ಎದುರಾಳಿ ಅಂಕಣದ ಗೋಲ್ ಪೋಸ್ಟ್ ಕಡೆಗೆ 6 ಜನ ಓಡೋದ್ರೆ, ಅವ್ರಿಗೆ ಎಲ್ಲರೂ ಚೆಂಡು ಸಿಕ್ಕರೆ ಸುಲಭವಾಗಿ ನಿಮ್ಮ ಗೋಲ್ ಕಡೆಗೆ ಸುಲಭವಾಗಿ ಅವರು ಬರಲಿಕ್ಕೆ, ಗೋಲ್ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ನೀವು 6 ಜನನೂ ಕೂಡ ಆ ಕಡೆ ಅಂಕಣದ ಗೋಲ್ ಪೋಸ್ಟ್ ಹತ್ರ ಇದ್ದೀರಾ. ಅವನೇನಾದ್ರು ವೇಗವಾಗಿ ಮುಂದೆ ಬರೋದಾದರೆ ಇಲ್ಲೆಲ್ಲದೂ ಕೂಡ ಫ್ರೀ ಆಗುತ್ತೆ, ಫ್ರೀ ಝೋನ್ ಆಗುತ್ತೆ. ಆವಾಗ ಈಸಿಯಾಗಿ ಅವನು ಸುಲಭವಾಗಿ ಗೋಲನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತಮ್ಮ ತಮ್ಮ ವಲಯಗಳು ಏನಿದ್ದಾವೆ, ಮುಂಬದಿಯ ವಲಯ, ಮಧ್ಯದ ವಲಯ ಮತ್ತು ಹಿಂಬದಿಯ ವಲಯ, ಆ ವಲಯಗಳನ್ನು ಬಿಡದೆ ತಮ್ಮ ವಲಯದಲ್ಲಿಯೇ ನಿಂತುಬಿಟ್ಟು ದಾಳಿಕೋರನ್ನು ರಕ್ಷಿಸುವಂಥದ್ದು ಮತ್ತೊಂದು ವಿಧಾನ ಆಗ್ತಾ ಹೋಗುತ್ತೆ. ಈಗ ನೀವು ನೋಡ್ತಾ ಹೋಗಿ, ಮೊದಲನೇ ಚಿತ್ರದಲ್ಲಿ ನೀವು ನೋಡುವಂಥದ್ದು ಡಿ ಆಕಾರದಲ್ಲಿ ಇರುವಂತಹ ಡಿ ಏರಿಯಾದಲ್ಲಿ 6 ಜನ ಆಟಗಾರರು ನಿಂತುಬಿಟ್ಟು ಎದುರಾಳಿ ದಾಳಿಕೋರನನ್ನು ತಡೆಯುವಂತಹ ಚಿತ್ರ ನೀವು ನೋಡ್ತಾ ಇರುವಂಥದ್ದು. ಇನ್ನೊಂದು, ಕೆಲವು ರಕ್ಷಣಾ ಆಟಗಾರರು ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವಂಥವ್ರನ್ನ ಮಾತ್ರ ದಾಳಿಕೋರನ ತಡೆಗಟ್ಟುವಂಥ ಪ್ರಯತ್ನ. ಇದು ಎರಡನೇ ಚಿತ್ರ. ಮೂರನೇದು, ತಮ್ಮ ವಲಯವನ್ನು ಬಿಡದೆ ತಮ್ಮ ವಲಯದಲ್ಲಿಯೇ ನಿಂತುಬಿಟ್ಟು ಬರುವಂತಹ ದಾಳಿಕೋರನ್ನ ತಡೆಯುವಂತಹ ಚಿತ್ರ. ಇದು ಒಂದು ಚಿತ್ರ ಆಗಿರುತ್ತೆ. ಕಾಣ್ತಾ ಇದೆ? ನೀವು ಆ ರೀತಿಯಲ್ಲಿ ಈ ಒಂದು ವಲಯಗಳನ್ನು ರಕ್ಷಣೆ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಇರುತ್ತೆ ರಕ್ಷಣಾತ್ಮಕ ಆಟಗಾರರ ತಂತ್ರ ಅಂತ ಹೇಳಿದರೆ, 6 ಜನ ಆಟಗಾರರು ಕೂಡ ಡಿ ಏರಿಯಾದಲ್ಲಿ ನಿಂತ್ಕೊಂಡು ಎದುರಾಳಿಗಳನ್ನು ತಡೆಯುವಂಥದ್ದು 6-0 ತಂತ್ರ, ರಕ್ಷಣಾತ್ಮಕ ತಂತ್ರ. ಇನ್ನೊಂದು 5 ಜನ ಆಟಗಾರರು ಮತ್ತು 5 ಜನ ಡಿ ಏರಿಯಾದಲ್ಲಿ ನಿಂತುಬಿಟ್ಟು ಇನ್ನು ಒಬ್ಬರು ಹಿಂಬದಿಯಲ್ಲಿ ನಿಂತುಬಿಟ್ಟು ತಡೆಯುವಂಥದ್ದು 5-1 ರಕ್ಷಣಾತ್ಮಕ ತಂತ್ರ. ಇನ್ನು 4-2 ರಕ್ಷಣಾತ್ಮಕ ತಂತ್ರ. 4 ಜನ ಆಟಗಾರರು ಒಂದು ಬದಿಯಲ್ಲಿ, ಒಂದು ಕ್ಷೇತ್ರದಲ್ಲಿ ಮತ್ತು ಇನ್ನು 2 ಜನ ಆಟಗಾರರು ಹಿಂಬದಿಯ ಕ್ಷೇತ್ರದಲ್ಲಿ ನಿಂತು ಚೆಂಡನ್ನು ರಕ್ಷಿಸುವಂತಹದ್ದು. ಇನ್ನು 3-3, ಮುಂಬದಿಯಲ್ಲಿ 3 ಜನ ಆಟಗಾರರು ಮತ್ತು ಹಿಂಬದಿಯಲ್ಲಿ 3 ಜನ ಆಟಗಾರರು ನಿಂತುಬಿಟ್ಟು ಚೆಂಡನ್ನು ರಕ್ಷಿಸುವಂಥದ್ದು ಮತ್ತೊಂದು ತಂತ್ರ, 3-3 ತಂತ್ರ. ಹಾಗಾದರೆ ಯಾವ ಬಂದು 6-0 ರಕ್ಷಣಾತ್ಮಕ ತಂತ್ರ, 5-1 ರಕ್ಷಣಾತ್ಮಕ ತಂತ್ರ, 4-2 ರಕ್ಷಣಾತ್ಮಕ ತಂತ್ರ ಮತ್ತು 3-3 ರಕ್ಷಣಾತ್ಮಕ ತಂತ್ರ. ಇದಿಷ್ಟು ರಕ್ಷಣಾತ್ಮಕ ತಂತ್ರಗಳಲ್ಲಿ ಬರುವಂತಹ ತಂತ್ರಗಳು. ಇನ್ನು ನಾವು ಮುಂದೆ ಹೋಗೋದಾದರೆ, ಒಬ್ಬ ಹ್ಯಾಂಡ್ಬಾಲ್ ಆಟಗಾರನಲ್ಲಿ ಅವಶ್ಯಕವಾಗಿ ಇರಬೇಕಾದಂತಹ ಗುಣಗಳು. ಒಬ್ಬ ಆಟಗಾರ ಯಶಸ್ವಿಯಾದಂತಹ ಆಟಗಾರ ಆಗಬೇಕು ಅಂತಂದರೆ ಅವನಲ್ಲಿ ಯಾವ್ಯಾವ ರೀತಿಯಾದಂಥ ಗುಣಗಳು ಇರಬೇಕು ಅಂತೇಳಿ ನಾವು ನೋಡ್ತಾ ಹೋಗೋಣ. ಹ್ಯಾಂಡ್ಬಾಲ್ ಆಟಗಾರನಲ್ಲಿ ಇರಬೇಕಾದಂತಹ ಅವಶ್ಯಕವಾದಂತಹ ಗುಣಗಳು ಮೊದಲನೇದು ನೋಡ್ತಾ ಹೋಗೋಣ.
ಹ್ಯಾಂಡ್ಬಾಲ್ ಆಟಗಾರ ಆಕ್ರಮಣ ಮತ್ತು ರಕ್ಷಣೆಗಾಗಿ ಚೆಂಡನ್ನು ಗೋಲ್ಗೊಳಿಸೋದಕ್ಕೆ ಆಗಲಿ ಅಥವಾ ಎದುರಾಳಿ ದಾಳಿಕೋರನ್ನು ತಡೆಯೋದಕ್ಕೆ ಆಗಲಿ ಅಂಕಣದುದ್ದಕ್ಕೂ ಓಡಬೇಕಾಗಿರೋದ್ರಿಂದ ಅವನಿಗೆ ಕಷ್ಟ ಸಹಿಷ್ಣುತೆಯ ಅವಶ್ಯಕತೆ ಇದೆ. ಅಂದರೆ ಎಷ್ಟೇ ಓಡಿದರೂ ಕೂಡ ಅಷ್ಟು ಪಂದ್ಯದ ಅವಧಿಯವರೆಗೂ ಕೂಡ ಸತತವಾಗಿ ಓಡಿದರೂ ಕೂಡ ತನಗೆ ಸುಸ್ತಾಗ್ತಾ ಇಲ್ಲ, ಆಯಾಸ ಆಗ್ತಾ ಇಲ್ಲ ಎನ್ನುವಂತಹ ಕಷ್ಟ ಸಹಿಷ್ಣುತೆ, ಕಷ್ಟವನ್ನು ಸಹಿಸ್ಕೊಳ್ತಕ್ಕಂತಹ ಶಕ್ತಿ ಅವನಲ್ಲಿ ಇರಬೇಕಾಗಿರುವಂಥದ್ದು ಪ್ರಮುಖವಾದಂಥ ಗುಣ. ಹಾಗಾದರೆ ಮೊದಲನೇದೇನು? ಕಷ್ಟ ಸಹಿಷ್ಣುತೆಯ ಗುಣ ಬೇಕಾಗುತ್ತೆ. ಅದಕ್ಕೆ ಅಂಕಣದುದ್ದಕ್ಕೂ ದಾಳಿಯನ್ನು ಮಾಡಲಿಕ್ಕೆ ಮತ್ತು ರಕ್ಷಣೆಯನ್ನು ಮಾಡಲಿಕ್ಕೆ ಓಡಬೇಕಾಗಿರೋದ್ರಿಂದ ಕಷ್ಟ ಸಹಿಷ್ಣುತೆಯ ಗುಣ ಬೇಕಾಗುತ್ತೆ. ಇದು ಮೊದಲನೇ ಗುಣ ಇರಬೇಕಾಗಿರುವಂಥದ್ದು. ಎರಡನೇದು, ಎದುರಾಳಿ ತಂಡದವರು ಏನಿದ್ದಾರೆ ಅವರ ಚಲನವಲನಗಳಿಗೆ ಅನುಸಾರವಾಗಿ ತಮ್ಮ ಚಲನೆಯನ್ನು ತಕ್ಷಣ ತ್ವರಿತಗತಿಯಲ್ಲಿ ಬದಲಾಯಿಸಬೇಕಾದಂತಹ ಅವಶ್ಯಕತೆ ಇರೋದರಿಂದ ಅವನಲ್ಲಿ ಚಪಲತೆಯ ಅವಶ್ಯಕತೆ ಬೇಕು. ಹೇಗೆ ಬೇಕಾದರೂ ಕೂಡ ತನ್ನ ಶರೀರವನ್ನು ಬದಲಾಯಿಸುವಂಥದ್ದು, ದಿಕ್ಕಿಗೆ ತಿರುಗಿಸುವಂತಹ ಒಂದು ಚಪಲತೆಯ ಗುಣ ಇರಬೇಕಾಗುತ್ತೆ. ಎದುರಾಳಿಗಳ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ ಚಲನೆಗಳನ್ನು ತ್ವರಿತಗತಿಯಲ್ಲಿ ಬದಲಾಯಿಸಬೇಕಾಗಿರುವಂತಹ ಅವಶ್ಯಕತೆ ಇರೋದರಿಂದ ಚಪಲತೆಯ ಗುಣ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಎರಡನೇ ಗುಣ. ಇನ್ನು ಮೂರನೇ ಗುಣ, ಚೆಂಡನ್ನು ಸಮರ್ಪಕವಾಗಿ ನಿಯಂತ್ರಿಸಬೇಕಾದಂಥಲ್ಲಿ ಮತ್ತು ಆ ಚೆಂಡನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗಿರೋದ್ರಿಂದ ಮತ್ತು ಗೋಲನ್ನು ಗಳಿಸಬೇಕಾಗಿರೋದ್ರಿಂದ ತನ್ನ ಕಣ್ಣು ಮತ್ತು ಕೈಗಳ ಸಂಯೋಜನೆ ಬಹಳಷ್ಟು ಅವಶ್ಯಕವಾಗಿರುತ್ತೆ. ಚೆಂಡನ್ನು ಯಾರು ಪಾಸ್ ಮಾಡ್ತಾರೆ, ಎಲ್ಲಿಂದ ನನಗೆ ಬರುತ್ತೆ, ಆ ರೀತಿಯಾದಂಥ ಕಣ್ಣಿನ ಗೋಲ್ ಇಲ್ಲಿದೆ, ಯಾರನ್ನ ತಪ್ಪಿಸಿ ಹೊಡೆದ್ರೆ ನನಗೆ ಗೋಲ್ ಆಗುತ್ತೆ, ಈ ರೀತಿಯಾದಂಥ ಕಣ್ಣುಗಳ ಸಂಯೋಜನೆ, ಅದಕ್ಕೆ ತಕ್ಕ ರೀತಿಯಲ್ಲಿ ಕೈಗಳ ಸಂಯೋಜನೆ, ಚೆಂಡನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಮತ್ತು ತನ್ನ ಗೋಲನ್ನು ಗಳಿಸಲಿಕ್ಕೆ ಮತ್ತು ಚಲನವಲನಗಳನ್ನು ನಿಖರತೆಯನ್ನು ಕಂಡುಕೊಳ್ಳಲಿಕ್ಕೆ ಏನು ಬೇಕು? ಕಣ್ಣುಗಳ ಮತ್ತು ಕೈಗಳ ಸಂಯೋಜನೆ ಬಹಳಷ್ಟು ಅವಶ್ಯಕವಾಗಿ ಬೇಕಾಗುತ್ತೆ. ಇದು ಮತ್ತೊಂದು ಗುಣ. ನಾಲ್ಕನೇ ಗುಣ, ಯಶಸ್ವಿಯಾಗಿ ಚೆಂಡನ್ನು ಪಾಸ್ ಮಾಡಲಿಕ್ಕೆ ಮತ್ತು ಗೋಲ್ಗಳನ್ನು ಗಳಿಸಲಿಕ್ಕೆ ಒಬ್ಬ ಆಟಗಾರನಿಗೆ ಎಷ್ಟು ಸಾಧ್ಯನೋ ಅಷ್ಟು ವೇಗದ ಅವಶ್ಯಕತೆ ಇದೆ. ತಾನು ಓಡುವಂತಹ ಓಟದಲ್ಲಿ ವೇಗನೂ ಕೂಡ ಅಷ್ಟೇ ಅವಶ್ಯಕವಾಗಿ ಬೇಕಾಗುತ್ತೆ. ಯಶಸ್ವಿಯಾಗಿ ಚೆಂಡನ್ನು ಪಾಸ್ ಮಾಡಬೇಕು ಅಂತಂದರೆ ಮತ್ತು ಯಶಸ್ವಿಯಾಗಿ ಗೋಲನ್ನು ಗಳಿಸಬೇಕು ಅಂತಂದರೆ ವೇಗದ ಅವಶ್ಯಕತೆ ಬಹಳಷ್ಟು ಇದೆ. ವೇಗ ಮತ್ತೊಂದು ಗುಣ. ಇನ್ನು ಆರನೇ ಗುಣ, ಚೆಂಡನ್ನು ಸ್ವೀಕರಿಸಲಿಕ್ಕೆ ಇನ್ನೊಬ್ಬ ತನ್ನ ಸಹ ಆಟಗಾರ ಚೆಂಡನ್ನು ಕಳಿಸಿರೋದನ್ನು ಯಾವ ರೀತಿ ಹಿಡಿದುಕೊಳ್ಬೇಕು ಮತ್ತು ಎದುರಾಳಿಗಳಿಂದ ತಪ್ಪಿಸಿ ಗೋಲುಗಳನ್ನು ತಾನು ಬಗ್ಗಿಯಾದರೂ ಗೋಲನ್ನು ಗಳಿಸಬೇಕು, ಬಗ್ಗಿಯಾದರೂ ಕೂಡ ಬಾಲನ್ನು ಕಸ್ಕೊಳ್ಬೇಕು, ಪಾಸನ್ನು ಹಿಡ್ಕೊಳ್ಬೇಕು. ಆ ರೀತಿ ನಿಖರತೆ ಬೇಕಾಗಿರೋದ್ರಿಂದ ಯಾವ ರೀತಿ ತನ್ನ ಶರೀರ ಬೇಕಾಗುತ್ತೋ ಆ ರೀತಿ ಬಗ್ಗುವಂತಹ ಅದನ್ನು ಹಿಡಿಯುವಂತಹ ಸಾಮರ್ಥ್ಯಕ್ಕೋಸ್ಕರ ಮೈಮಣಿತ ಬಹಳಷ್ಟು ಅವಶ್ಯಕವಾಗಿ ಬೇಕು. ಮತ್ತೊಂದು ಗುಣ, ಮೈಮಣಿತ ಬಹಳಷ್ಟು ಅವಶ್ಯಕವಾಗಿ ಬೇಕಾಗುತ್ತೆ. ಕೊನೆಯ ಗುಣ ಏನು ಬೇಕು? ಚೆಂಡನ್ನು ವೇಗದಿಂದ ಎಸೆದು ಗೋಲ್ಗಳನ್ನು ಗಳಿಸಲಿಕ್ಕೆ ತನ್ನ ಭುಜಗಳಲ್ಲಿ ಸ್ಫೋಟಕ ಶಕ್ತಿ ಬಹಳಷ್ಟು ಅವಶ್ಯಕವಾಗಿ ಬೇಕು. ಎಷ್ಟು ರಭಸವಾಗಿ ತಾನು ಎಸೆದಂತಹ ಚೆಂಡು ಗೋಲಿನೊಳಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಜಂಪ್ ಮಾಡಿ ಎಸಿಬೋದು ಅಥವಾ ನಿಂತ್ಕೊಂಡಾದರೂ ಕೂಡ ಗೋಲಿನೊಳಕ್ಕೆ ಚೆಂಡನ್ನು ಎಸಿಬೋದು. ಆ ಎಸೆಯುವಂತಹ ಶಕ್ತಿ ಏನಿದೆ ಅದು ಸ್ಫೋಟಕ ರೀತಿಯಲ್ಲಿ ಇರಬೇಕು. ಅದಕ್ಕೋಸ್ಕರ ತನ್ನ ಭುಜಗಳಲ್ಲಿ ಸ್ಫೋಟಕ ಶಕ್ತಿ ಇರಬೇಕು. ಇದು ಆಟಗಾರರಲ್ಲಿ ಇರಬೇಕಾದಂತಹ ಪ್ರಮುಖವಾದಂತಹ ಅವಶ್ಯಕವಾಗಿರುವಂತಹ ಗುಣಗಳು. ನಂತರದಲ್ಲಿ ನೋಡೋದಾದರೆ ಭಾರತದಲ್ಲೂ ಕೂಡ ಹ್ಯಾಂಡ್ಬಾಲ್ ಫೆಡರೇಷನ್ ಇದೆ. ಅದೇ ರೀತಿ ಹಲವಾರು ರಾಜ್ಯಗಳಲ್ಲೂ ಕೂಡ ಹ್ಯಾಂಡ್ಬಾಲ್ ಫೆಡರೇಷನ್ ಇದೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹ್ಯಾಂಡ್ಬಾಲ್ ಫೆಡರೇಷನ್ ಇದೆ. ಅದಕ್ಕೆ ನಾವು ಕರ್ನಾಟಕ ಹ್ಯಾಂಡ್ಬಾಲ್ ಫೆಡರೇಷನ್ ಅಂತೇಳಿ ಕರಿತೀವಿ. KHF, ಕರ್ನಾಟಕ ಹ್ಯಾಂಡ್ಬಾಲ್ ಫೆಡರೇಷನ್. ಹಾಗಾದರೆ ಈ ಕರ್ನಾಟಕ ಹ್ಯಾಂಡ್ಬಾಲ್ ಫೆಡರೇಷನ್ ಹೇಗೆ ಸ್ಥಾಪನೆ ಆಯಿತು ಅಂತ ನಾವು ನೋಡ್ತಾ ಹೋಗೋಣ. 1975-76ರಲ್ಲಿ ಕರ್ನಾಟಕದ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಆಯಿತು. ಎಷ್ಟರಲ್ಲಿ? 1975-76ರಲ್ಲಿ ಕರ್ನಾಟಕ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಆಯಿತು. ಆಂಧ್ರ ಪ್ರದೇಶದ ಸಿಕಂದರಾಬಾದ್ನಲ್ಲಿ ನಡೆದಂತಹ 1974ರಲ್ಲಿ ಆಂಧ್ರ ಪ್ರದೇಶದ ಸಿಕಂದರಾಬಾದ್ನಲ್ಲಿ ರಾಷ್ಟ್ರೀಯ
ಚಾಂಪಿಯನ್ಶಿಪ್ ಪಂದ್ಯಾವಳಿ ನಡೀತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ನ ಕಾರ್ಯದರ್ಶಿಯಾಗಿದ್ದಂತಹ ಇಬ್ರಾಹಿಂ ಖಾನ್ರವರು ಕರ್ನಾಟಕದಲ್ಲೂ ಕೂಡ ಒಂದು ಹ್ಯಾಂಡ್ಬಾಲ್ ಫೆಡರೇಷನನ್ನು ಸ್ಥಾಪನೆ ಮಾಡಿ ಎನ್ನುವಂತಹ ಸಲಹೆಯ ಮೇರೆಗೆ, ಸೂಚನೆ ಮೇರೆಗೆ, ಅಪೇಕ್ಷೆಯ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ಯಾವಾಗ 1974ರಲ್ಲಿ ಆಂಧ್ರ ಪ್ರದೇಶದ ಸಿಕಂದರಾಬಾದ್ನಲ್ಲಿ ನಡೆದಂತಹ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ನ ಕಾರ್ಯದರ್ಶಿಯಾಗಿದ್ದಂತಹ ಇಬ್ರಾಹಿಂ ಖಾನ್ರವರ ಸಲಹೆಯ ಮೇರೆಗೆ 1975-76ರಲ್ಲಿ ಕರ್ನಾಟಕದ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಆಯಿತು. ಶ್ರೀ ರಾಮಮೂರ್ತಿ, ಶ್ರೀ BS ನಾಗರಾಜ್ ಮತ್ತು MK ನಾಗೇಂದ್ರ, ಶ್ರೀ ರಾಮಮೂರ್ತಿ, BS ನಾಗರಾಜ್ ಹಾಗೂ MK ನಾಗೇಂದ್ರ ಅವರ ಸತತ ಪರಿಶ್ರಮದ ಫಲವಾಗಿ, ಪ್ರಯತ್ನದ ಫಲವಾಗಿ ಕರ್ನಾಟಕದಲ್ಲಿ 1975 ಮತ್ತು 76ರಲ್ಲಿ ಕರ್ನಾಟಕದ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಆಯಿತು. ಇದಿಷ್ಟು ಕರ್ನಾಟಕದ ಹ್ಯಾಂಡ್ಬಾಲ್ ಫೆಡರೇಷನ್ ಬಗ್ಗೆ. ಹ್ಯಾಂಡ್ಬಾಲ್ ಆಟದಲ್ಲಿ ಬರುವಂತಹ ತಂತ್ರಗಳು ಯಾವ್ಯಾವುದು ಮತ್ತು ಹ್ಯಾಂಡ್ಬಾಲ್ನಲ್ಲಿ ಒಬ್ಬ ಆಟಗಾರನಿಗೆ ಇರಬೇಕಾದಂತಹ ಪ್ರಮುಖ ಅವಶ್ಯಕವಾಗಿ ಇರಬೇಕಾದಂತಹ ಗುಣಗಳು ಏನು ನೋಡ್ತಾ ಹೋದ್ವಿ. ಮತ್ತು ಕರ್ನಾಟಕದ ಹ್ಯಾಂಡ್ಬಾಲ್ ಫೆಡರೇಷನ್ ಯಾವ ರೀತಿ ಸ್ಥಾಪನೆ ಆಯಿತು, ಅದರ ಇತಿಹಾಸವೇನು ಎನ್ನುವಂಥದ್ದನ್ನು ನೋಡ್ತಾ ಹೋದ್ವಿ. ಈಗ ನಾವು ಮುಂದೆ ನೋಡೋದಾದರೆ ಕರ್ನಾಟಕದ ರಾಜ್ಯದ ಹಲವಾರು ಆಟಗಾರರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ. ಅಂತಹ ಆಟಗಾರರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಮತ್ತು ಅವರು ಯಾವ್ಯಾವ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದಾರೆ ಮತ್ತು ಯಾವ್ಯಾವ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ, ಯಾವ ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ ಅಂಥೇಳಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯ ಪ್ರಶಸ್ತಿಯನ್ನು, ಕರ್ನಾಟಕದ ರಾಜ್ಯ ಪ್ರಶಸ್ತಿಯನ್ನು ಗಳಿಸಿರುವಂತಹ ಕ್ರೀಡಾಪಟುಗಳ ಬಗ್ಗೆ ನಾವು ಹೆಸರನ್ನು ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯದ ಕ್ರೀಡಾಪಟುಗಳು ರಾಜ್ಯ ಪ್ರಶಸ್ತಿಯನ್ನು ಹ್ಯಾಂಡ್ಬಾಲ್ನಲ್ಲಿ ಪಡೆದಿರುವಂಥವರು ದಸರಾ ಕ್ರೀಡೆಗಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ದಸರಾ ಕ್ರೀಡಾಕೂಟ ನಮ್ಮ ಕನ್ನಡ ನಾಡಿನ ಬಹು ವಿಶಿಷ್ಟವಾದಂತಹ ಕಾರ್ಯಕ್ರಮ ಅಂತಂದರೆ ನಾಡ ಹಬ್ಬ, ದಸರಾ ಹಬ್ಬ. ಈ ದಸರಾ ಹಬ್ಬದ ಸಂದರ್ಭದಲ್ಲಿ ದಸರಾ ಕ್ರೀಡಾಕೂಟಗಳು ಕೂಡ ನಡೀತವೆ. ಅಂತಹ ದಸರಾ ಕ್ರೀಡಾಕೂಟದಲ್ಲಿ ಯಶಸ್ಸನ್ನು ಗಳಿಸ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಿಬಿಟ್ಟು ರಾಜ್ಯ ಪ್ರಶಸ್ತಿಯನ್ನು ಗಳಿಸಿರುವಂತಹ ಕ್ರೀಡಾಪಟುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿರುವಂತಹ ದಸರಾ ಕ್ರೀಡಾಕ್ಕೋಸ್ಕರ ಅಂತಹ ಕ್ರೀಡಾಪಟುಗಳ ಹೆಸರನ್ನು ನೋಡೋದಾದರೆ ಮೊದಲನೇದಾಗಿ ಶ್ರೀ ಸದಾನಂದ್ ಸ್ಯಾಮ್ಯುಯಲ್ಸ್. ಯಾರ್ಯಾರು? ಶ್ರೀ ಸದಾನಂದ್ ಸ್ಯಾಮ್ಯುಯಲ್ಸ್, ಶ್ರೀ ರವಿಕುಮಾರ್, ಶ್ರೀ ಕೌಸಲ್ಯ ಕುಮಾರಿ ಮತ್ತು ಶ್ರೀ ಪ್ರೇಮ್ನಾಥ್. ಯಾರ್ಯಾರು? ಶ್ರೀ ಸದಾನಂದ್ ಸ್ಯಾಮ್ಯುಯಲ್ಸ್, ರವಿಕುಮಾರ್, ಶ್ರೀಮತಿ ಕೌಸಲ್ಯ ಕುಮಾರಿ ಮತ್ತು ಶ್ರೀ ಪ್ರೇಮ್ನಾಥ್ರವರು ರಾಜ್ಯ ಪ್ರಶಸ್ತಿಯನ್ನು ದಸರಾ ಕ್ರೀಡಾಕೂಟಕ್ಕೋಸ್ಕರ ಪಡೆದಿರುವಂತಹ ಕ್ರೀಡಾಪಟುಗಳು. ನಂತರದ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಶಸ್ತಿಗಳಲ್ಲಿ ನಮ್ಮ ಭಾರತ ಸರ್ಕಾರ ಹಲವಾರು ಪ್ರಶಸ್ತಿಗಳನ್ನು ನೀಡ್ತಾ ಇದೆ. ಕ್ರೀಡೆಗಳಲ್ಲಿ ವಿಶೇಷ ಸಾಧನೆಯನ್ನು ನೀಡಿದಂತಹ ಕ್ರೀಡಾಪಟುಗಳಿಗೆ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಹೇಳಿದ್ದೀನಿ ಮೊದಲೇ, ಭಾರತದ ಹೆಸರಾಂತ ಕ್ರೀಡಾಪಟುಗಳಿಗೆ ನೀಡುವಂತಹ ಅತ್ಯುನ್ನತವಾದಂತಹ ಪ್ರಶಸ್ತಿ ಯಾವುದು ಅಂತಂದರೆ ಹೇಳ್ತೀರಾ ಯಾರಾದರೂ? ಶ್ರೀ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕ್ರೀಡಾಪಟುಗಳಿಗೆ ನೀಡುವಂತಹ ಅತ್ಯುನ್ನತವಾದಂತಹ ಪ್ರಶಸ್ತಿ. ಈ ಕ್ರೀಡಾ ಪ್ರಶಸ್ತಿಗಳನ್ನ ಭಾರತ ಸರ್ಕಾರ ಯಾವಾಗ ನೀಡುತ್ತೆ? ಅರ್ಜುನ ಪ್ರಶಸ್ತಿಯನ್ನಾಗಿರ್ಬೋದು, ದ್ರೋಣಾಚಾರ್ಯ ಪ್ರಶಸ್ತಿಯನ್ನಾಗಿರ್ಬೋದು, ಅಥವಾ ರಾಜ್ಯದಲ್ಲಿ ಏಕಲವ್ಯ ಪ್ರಶಸ್ತಿಯನ್ನಾಗಿರ್ಬೋದು, ಇವನ್ನೆಲ್ಲ ಯಾವಾಗ ನೀಡುತ್ತೆ? ಧ್ಯಾನ್ ಚಂದ್ರವರ ಹುಟ್ಟುಹಬ್ಬದ ನೆನಪಿಗಾಗಿ ನಾವು ಏನು ಪ್ರತಿ ವರ್ಷ 29ನೇ ತಾರೀಕು ನಾವು ಏನು ಒಂದು ರಾಷ್ಟ್ರೀಯ ಕ್ರೀಡಾ ಆಚರಣೆಯನ್ನು ಮಾಡ್ತೀವಿ. ಜುಲೈ 29ನೇ ತಾರೀಕು ನಾವು ಪ್ರತಿ ವರ್ಷ ಏನು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಥೇಳಿ ಏನು ಆಚರಣೆಯನ್ನು ಮಾಡ್ತೀವಿ, ಆ ಕ್ರೀಡಾ ದಿನಾಚರಣೆಯ ದಿನವಾಗಿ ಶ್ರೀ ಮೇಜರ್ ಧ್ಯಾನ್ ಚಂದ್ ಗೊತ್ತಿರಬೇಕು ನಿಮಗೆ, ಭಾರತದ ಹಾಕಿ ಮಾಂತ್ರಿಕ ಅಂತ ಹೇಳಿ ಕರಿತೀವಿ. ಭಾರತ ಸುಮಾರು 7 ಬಾರಿ ಸ್ವರ್ಣ ಪದಕವನ್ನು ಒಲಿಂಪಿಕ್ಸ್ನಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಪ್ರಮುಖವಾದಂತಹ ರೂವಾರಿಯಾಗಿದ್ದಂತಹ ಶ್ರೀ ಮೇಜರ್ ಧ್ಯಾನ್ ಚಂದ್ ಅವರ ನೆನಪಿಗಾಗಿ, ಹುಟ್ಟುಹಬ್ಬದ ನೆನಪಿಗಾಗಿ ನಾವು
ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಆಗಿರ್ಬೋದು, ಅರ್ಜುನ ಪ್ರಶಸ್ತಿ ಆಗಿರ್ಬೋದು ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಯನ್ನಾಗಿರ್ಬೋದು ನೀಡ್ತಾ ಬಂದಿದ್ದೀವಿ. ಅದೇ ರೀತಿ ಅದೇ ದಿನದಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಕ್ರೀಡಾಪಟುಗಳಿಗೆ ನಾವು ಏಕಲವ್ಯ ಪ್ರಶಸ್ತಿಯನ್ನು ನೀಡ್ತೀವಿ ಮತ್ತು ತರಬೇತುದಾರರಿಗೆ ದ್ರೋಣಾಚಾರ್ಯನ ಪ್ರಶಸ್ತಿಯನ್ನು ಕೊಡ್ತೀವಿ. ಕ್ರೀಡಾಪಟುಗಳಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಮತ್ತು ಅರ್ಜುನ ಪ್ರಶಸ್ತಿಯನ್ನು ನೀಡಿದರೆ, ತರಬೇತುದಾರರಿಗೆ ನಾವು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡ್ತೀವಿ. ಏಕಲವ್ಯ ಪ್ರಶಸ್ತಿಯನ್ನು ಕೂಡ ಕ್ರೀಡಾಪಟುಗಳಿಗೆ ನೀಡುವಂತಹ ಪ್ರಶಸ್ತಿ ಆಗಿರುತ್ತೆ. ಅಂತಹ ರಾಜ್ಯದ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂತಹ ಕ್ರೀಡಾಪಟುಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶ್ರೀ ರಾಜಾರೆಡ್ಡಿ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂತಹ ರಾಜ್ಯದ ಪ್ರಮುಖ ಹ್ಯಾಂಡ್ಬಾಲ್ ಆಟಗಾರರು ಅಂದರೆ ಶ್ರೀ ರಾಜಾರೆಡ್ಡಿ, ಶ್ರೀ ಅಮಲ್ ರಾಜ್, ಶ್ರೀಮತಿ ಕೌಸಲ್ಯ ಕುಮಾರಿ, ಶ್ರೀ ಪ್ರೇಮ್ನಾಥ್. ಯಾರ್ಯಾರು? ಶ್ರೀ ರಾಜಾರೆಡ್ಡಿ, ಶ್ರೀ ಅಮಲ್ ರಾಜ್, ಶ್ರೀಮತಿ ಕೌಸಲ್ಯ ಕುಮಾರಿ ಮತ್ತು ಶ್ರೀ ಪ್ರೇಮ್ನಾಥ್. ಇವರು ಏಕಲವ್ಯ ಪ್ರಶಸ್ತಿಯನ್ನು ಗಳಿಸಿದಂತಹ ರಾಜ್ಯದ ಪ್ರಮುಖ ಆಟಗಾರರು. ಮುಂದೆ ಹೋಗೋದಾದರೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಕ್ರೀಡಾಪಟುಗಳಾಗಿಬಿಟ್ಟು ಏಷ್ಯಾದ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಏಷ್ಯಾ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಭಾರತ ದೇಶದ ತಂಡದ ಸದಸ್ಯರಾಗಿ ಭಾಗವಹಿಸಿದಂತಹ ಕ್ರೀಡಾಪಟುಗಳ ಬಗ್ಗೆ ನೋಡ್ತಾ ಹೋಗೋಣ. ಏಷ್ಯನ್ ಹ್ಯಾಂಡ್ಬಾಲ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದಂತಹ ನಮ್ಮ ರಾಜ್ಯದ ಆಟಗಾರರ ಬಗ್ಗೆ ನೋಡ್ತಾ ಹೋಗೋಣ. ಯಾರ್ಯಾರು ಭಾಗವಹಿಸಿದ್ದಾರೆ ಅಂಥದ್ರಲ್ಲಿ ಶ್ರೀ ರಾಜಾರೆಡ್ಡಿ ಭಾಗವಹಿಸಿದ್ದಾರೆ, ಶ್ರೀ ಅರುಣ್ ಕುಮಾರ್, ಶ್ರೀ ಸೋಮಶೇಖರ್, ಶ್ರೀ ಸುರೇಶ್, ಶ್ರೀ ಅರುಣಾಚಲಂ, ಶ್ರೀ ಬಾಲಸುಬ್ರಹ್ಮಣ್ಯಂ ಮತ್ತು ಶ್ರೀ ಶ್ರೀನಿವಾಸ ರಾವ್. ಶ್ರೀ ರಾಜಾರೆಡ್ಡಿ, ಶ್ರೀ ಅರುಣ್ ಕುಮಾರ್, ಸೋಮಶೇಖರ್, ಸುರೇಶ್, ಅರುಣಾಚಲಂ, ಬಾಲಸುಬ್ರಹ್ಮಣ್ಯಂ ಮತ್ತು ಶ್ರೀನಿವಾಸ ರಾವ್ ಇವರು ಏಷ್ಯನ್ ಕ್ರೀಡೆಗಳಲ್ಲಿ ಭಾರತ ರಾಷ್ಟ್ರವನ್ನು ಪ್ರತಿನಿಧಿಸಿದಂತಹ ತಂಡದಲ್ಲಿದ್ದಂತಹ ಆಟಗಾರರು. ಇವರು ನಮ್ಮ ಕರ್ನಾಟಕ ರಾಜ್ಯದವರು. ನಂತರ ಮುಂದೆ ಹೋಗೋದಾದರೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಭಾರತದ ತಂಡದ ಪರವಾಗಿ ಭಾಗವಹಿಸಿದಂತಹ ಕರ್ನಾಟಕದ ರಾಜ್ಯದ ಆಟಗಾರರು ಯಾರು? ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ನಮ್ಮ ಕರ್ನಾಟಕದ ರಾಜ್ಯದವರು ಭಾರತ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರರು ಯಾರ್ಯಾರು? ಶ್ರೀ ಅಮಲ್ ರಾಜ್ ಮತ್ತು ಶ್ರೀಮತಿ ಡಿ ಹೇಮಲತಾ. ಶ್ರೀ ಎಸ್ ಅಮಲ್ ರಾಜ್ ಮತ್ತು ಶ್ರೀಮತಿ ಡಿ ಹೇಮಲತಾ ಇವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ನಮ್ಮ ರಾಜ್ಯದ ಕ್ರೀಡಾಪಟುಗಳು ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ, ಭಾರತ ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ. ಇದಲ್ಲದೆ ನಮ್ಮ ರಾಜ್ಯದ ಪುರುಷರು ಮತ್ತು ಮಹಿಳೆಯರು ಹಾಗೂ ಕಿರಿಯರು ಹಲವು ಆಟಗಾರರು ಭಾರತ ಹ್ಯಾಂಡ್ಬಾಲ್ ಫೆಡರೇಷನ್ ನಡೆಸುವಂತಹ ಭಾರತದ ಕ್ಯಾಂಪ್ಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ. ನಮ್ಮ ರಾಜ್ಯದ ಪುರುಷರು, ಮಹಿಳೆಯರು ಮತ್ತು ಕಿರಿಯರು ಹಲವರು ಭಾರತ ಹ್ಯಾಂಡ್ಬಾಲ್ ಫೆಡರೇಷನ್ ನಡೆಸುವಂತಹ ಕ್ಯಾಂಪ್ಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ. ಇದಿಷ್ಟು ನಮ್ಮ ಕರ್ನಾಟಕದ ರಾಜ್ಯದ ಆಟಗಾರರಾಗಿಬಿಟ್ಟು ರಾಜ್ಯದಲ್ಲಿ ಪ್ರಶಸ್ತಿಯನ್ನು ಗಳಿಸಿರುವಂಥವರು, ರಾಜ್ಯ ನೀಡುವಂತಹ ಏಕಲವ್ಯ ಪ್ರಶಸ್ತಿಯನ್ನು ಗಳಿಸಿರುವಂಥವರು ಮತ್ತು ನಮ್ಮ ರಾಜ್ಯದವರಾಗಿಬಿಟ್ಟು ಭಾರತ ತಂಡವನ್ನು ಪ್ರತಿನಿಧಿಸಿಬಿಟ್ಟು ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪರವಾಗಿ ಆಡಿದಂತಹ ರಾಜ್ಯದ ಆಟಗಾರರು ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ನಮ್ಮ ರಾಜ್ಯದವರಾದಂಥವರು ಭಾರತ ದೇಶವನ್ನು ಪ್ರತಿನಿಧಿಸಿದಂಥ ಆಟಗಾರರ ಬಗ್ಗೆ ನೋಡ್ತಾ ಹೋದ್ವಿ. ಇನ್ನು ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ 1981ರಲ್ಲಿ ನಡೆದಂತಹ ಏಷ್ಯನ್ ಕ್ರೀಡೆಗಳಲ್ಲಿ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೆದಂತಹ 1981ರಲ್ಲಿ ಸಿಯೋಲ್ನಲ್ಲಿ ನಡೆದಂತಹ ಏಷ್ಯನ್ ಕ್ರೀಡೆಗಳಲ್ಲಿ ಕರ್ನಾಟಕದ ಶ್ರೀ NK ಪ್ರಸಾದ್ ಎನ್ನುವಂಥವರು ಅಂತಾರಾಷ್ಟ್ರೀಯ ತೀರ್ಪುಗಾರರಾಗಿ, ಅಂತಾರಾಷ್ಟ್ರೀಯ ರೆಫರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 1981ರಲ್ಲಿ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೆದಂತಹ ಹ್ಯಾಂಡ್ಬಾಲ್ನಲ್ಲಿ ಅಂತಾರಾಷ್ಟ್ರೀಯ ರೆಫರಿಯಾಗಿ, ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ನೀವು ಹ್ಯಾಂಡ್ಬಾಲ್ನಲ್ಲಿ ಬರುವಂತಹ ಹ್ಯಾಂಡ್ಬಾಲ್ ತಂತ್ರಗಳು ಯಾವ್ಯಾವುದು, ರಕ್ಷಣಾತ್ಮಕ ತಂತ್ರಗಳು ಮತ್ತು ಆಕ್ರಮಣಕಾರಿ ತಂತ್ರಗಳು, ಇದರ ಬಗ್ಗೆ ನೋಡ್ತಾ ಹೋದ್ವಿ. ಅದಾದ ನಂತರ ನಾವೇನು ನೋಡಿದ್ವಿ? ಹ್ಯಾಂಡ್ಬಾಲ್ ಆಟದಲ್ಲಿ ಆಟಗಾರನಿಗೆ ಇರಬೇಕಾದಂತಹ ಅವಶ್ಯಕವಾಗಿ ಇರಬೇಕಾದಂತಹ ಗುಣಗಳು ಯಾವುದು ಇರಬೇಕು? ಮೈಮಣಿತ ಇರಬೇಕು, ವೇಗ ಇರಬೇಕು, ಕಣ್ಣು ಮತ್ತು ಕೈಗಳ ಸಂಯೋಜನೆ ಇರಬೇಕು, ಚಪಲತೆ ಇರಬೇಕು,
ಕಷ್ಟ ಸಹಿಷ್ಣುತೆ ಇರಬೇಕು ಮತ್ತು ಗೋಲನ್ನು ಗಳಿಸಲಿಕ್ಕೆ ಸ್ಫೋಟಕವಾದಂತಹ ಭುಜಗಳಲ್ಲಿ ಶಕ್ತಿ ಬೇಕಾಗುತ್ತೆ. ಇವುಗಳನ್ನು ನೋಡಿದ್ವಿ. ಅದಾದ ನಂತರ ನಾವೇನು ನೋಡಿದ್ವಿ? ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಯಾವಾಗ ಯಾವ ರೀತಿ ಸ್ಥಾಪನೆ ಆಯಿತು? 1975-76ರಲ್ಲಿ ಸ್ಥಾಪನೆ ಆಯಿತು. ಯಾರಪ್ಪ? ಇಬ್ರಾಹಿಂ ಖಾನ್. ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ನ ಕಾರ್ಯದರ್ಶಿಯಾಗಿದ್ದಂತಹ ಇಬ್ರಾಹಿಂ ಖಾನ್ ಅವರ ಪರಿಶ್ರಮದ ಫಲವಾಗಿ, ಅವರ ಸಲಹೆ ಮತ್ತು ಸೂಚನೆಯ ಫಲವಾಗಿ 75-76ರಲ್ಲಿ ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಆಯಿತು. ಅದಾದ ನಂತರ ಏನು ನೋಡಿದ್ವಿ ನಾವು? ನಮ್ಮ ಕರ್ನಾಟಕ ರಾಜ್ಯದವರು ದಸರಾ ಕ್ರೀಡಾಕೂಟಕ್ಕೋಸ್ಕರ ರಾಜ್ಯ ಪ್ರಶಸ್ತಿಯನ್ನು ಕ್ರೀಡಾಪಟುಗಳು ಯಾರ್ಯಾರು ಪಡ್ಕೊಂಡ್ರು ರಾಜ್ಯ ಪ್ರಶಸ್ತಿಯನ್ನು, ನಂತರ ಹ್ಯಾಂಡ್ಬಾಲ್ನಲ್ಲಿ ಹೆಸರು ಮಾಡಿಬಿಟ್ಟು ಕರ್ನಾಟಕ ರಾಜ್ಯ ನೀಡುವಂತಹ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂತಹ ಕ್ರೀಡಾಪಟುಗಳು ಯಾರ್ಯಾರು, ಮತ್ತು ಏಷ್ಯನ್ ಕ್ರೀಡೆಗಳಲ್ಲಿ ಭಾಗವಹಿಸಿ ನಮ್ಮ ಭಾರತವನ್ನು ಪ್ರತಿನಿಧಿಸಿದಂತಹ ಕರ್ನಾಟಕದ ಆಟಗಾರರು ಯಾರ್ಯಾರು ನೋಡ್ತಾ ಹೋದ್ವಿ. ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಿದಂತಹ ಕರ್ನಾಟಕದ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಹೋದ್ವಿ. ಮತ್ತು ಪುರುಷರು, ಮಹಿಳೆಯರು ಮತ್ತು ಕಿರಿಯರಿಗೆ ಕರ್ನಾಟಕ ಹ್ಯಾಂಡ್ಬಾಲ್ ಫೆಡರೇಷನ್ ಮತ್ತು ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ ನಡೆಸುವಂತಹ ಕ್ಯಾಂಪ್ಗಳಲ್ಲೂ ಕೂಡ ಪಾಲ್ಗೊಂಡಿರುವಂಥದ್ದನ್ನು ನೋಡ್ತಾ ಹೋದ್ವಿ. ಕೊನೆಯದಾಗಿ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ 1981ರಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ ಎನ್ ಕೆ ಪ್ರಸಾದ್ ಎನ್ನುವಂಥವರು ಅಂತಾರಾಷ್ಟ್ರೀಯ ತೀರ್ಪುಗಾರರಾಗಿ, ರೆಫ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಅಂಥೇಳಿ ನೋಡ್ತಾ ಹೋದ್ವಿ. ಇದಿಷ್ಟು ಹ್ಯಾಂಡ್ಬಾಲ್ ಅಧ್ಯಾಯದ ಬಗ್ಗೆ 9ನೇ ತರಗತಿಯ ತಾತ್ವಿಕ ವಿಭಾಗದಲ್ಲಿ 2ನೇ ಅಧ್ಯಾಯದಂಥ ಹ್ಯಾಂಡ್ಬಾಲ್ ಕ್ರೀಡಾಕೂಟದ ಬಗ್ಗೆ ನಾವು ಇದುವರೆಗೂ ನೋಡ್ತಾ ಹೋದ್ವಿ. ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಹ್ಯಾಂಡ್ಬಾಲ್ ಆಟದ ಅಧ್ಯಾಯದ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಮುಂದೆ ಹೋಗೋಣ, ಅಭ್ಯಾಸಗಳಿಗೆ ಹೋಗೋಣ. ನಾವು ಹ್ಯಾಂಡ್ಬಾಲ್ ಆಟದಲ್ಲಿ ಬರುವಂತಹ ಅಭ್ಯಾಸದ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಭ್ಯಾಸಗಳಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. 1 ಅಂಕದ ಪ್ರಶ್ನೆ ಆಗಿರುತ್ತೆ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ನಾವು ಅದರಲ್ಲಿ. ಮೊದಲನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ವೇಗವಾಗಿ ಎಸೆದು ಗೋಲ್ ಗಳಿಸಲು ಭುಜಗಳಲ್ಲಿ ಡ್ಯಾಶ್ ಅವಶ್ಯಕತೆ ಇದೆ. ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ವೇಗವಾಗಿ ಎಸೆದು ಗೋಲ್ಗಳನ್ನು ಗಳಿಸಲಿಕ್ಕೆ ಡ್ಯಾಶ್ ಅವಶ್ಯಕತೆ ಇದೆ. ಯಾರು ಹೇಳ್ತೀರಾ? ವೆರಿ ಗುಡ್. ಭುಜಗಳಲ್ಲಿ ಸ್ಫೋಟಕ ಶಕ್ತಿಯ ಅವಶ್ಯಕತೆ ಇದೆ. ಸ್ಫೋಟಕದ ಶಕ್ತಿಯ ಅವಶ್ಯಕತೆ ಇದೆ. ಉತ್ತರ ಏನು? ಸ್ಫೋಟಕ ಶಕ್ತಿಯ. 2ನೇ ಪ್ರಶ್ನೆಗೆ ಹೋಗೋಣ. ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ಗೋಲ್ ಗಳಿಸಲು ಸಮರ್ಪಕವಾಗಿ ಪಾಸ್ ನೀಡಲು ಡ್ಯಾಶ್ ಅವಶ್ಯಕತೆ ಇರುತ್ತದೆ. ಇನ್ನೊಮ್ಮೆ, ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ಗೋಲ್ ಗಳಿಸಲು ಸಮರ್ಪಕವಾಗಿ ಪಾಸ್ ನೀಡಲು ಡ್ಯಾಶ್ ಅವಶ್ಯಕತೆ ಇದೆ. ಹೇಳಿ. ಗುಡ್. ನಿಖರತೆಯ ಅವಶ್ಯಕತೆ ಇದೆ. ನಿಖರತೆಯ ಅವಶ್ಯಕತೆ ಇದೆ. ಉತ್ತರ ಏನು? ನಿಖರತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹ್ಯಾಂಡ್ಬಾಲ್ ಆಟದಲ್ಲಿ ಎದುರಾಳಿಗಳನ್ನು ನಿಯಂತ್ರಣದಲ್ಲಿ ಇಡುವಂಥದ್ದನ್ನು ನಾವು ಡ್ಯಾಶ್ ಎನ್ನುತ್ತೇವೆ. ಹ್ಯಾಂಡ್ಬಾಲ್ ಆಟದಲ್ಲಿ ಎದುರಾಳಿಗಳನ್ನು ನಿಯಂತ್ರಣದಲ್ಲಿ ಇಡುವಂಥದ್ದನ್ನು ಡ್ಯಾಶ್ ಎನ್ನುತ್ತೇವೆ. ಏನಂತೀವಿ? ಎಂಥ ತಂತ್ರಗಳು ಅಂತ ಹೇಳ್ತೀವಿ? ಗುಡ್. ರಕ್ಷಣಾತ್ಮಕ ತಂತ್ರಗಳು. ಉತ್ತರ ರಕ್ಷಣಾತ್ಮಕ ತಂತ್ರಗಳು. ಇನ್ನು 4ನೇ ಪ್ರಶ್ನೆ, ಕೊನೆಯ ಪ್ರಶ್ನೆಗೆ ಹೋಗೋಣ. ಹ್ಯಾಂಡ್ಬಾಲ್ ಆಟದಲ್ಲಿ ರಕ್ಷಣಾ ಆಟಗಾರರಿಂದ ತಪ್ಪಿಸಿ ಗೋಲ್ ಗಳಿಸುವುದಕ್ಕೆ ಡ್ಯಾಶ್ ತಂತ್ರ ಎನ್ನುವರು. ಹ್ಯಾಂಡ್ಬಾಲ್ ಆಟದಲ್ಲಿ ರಕ್ಷಣಾ ಆಟಗಾರರನ್ನ ತಪ್ಪಿಸಿ ಗೋಲ್ ಗಳಿಸುವುದಕ್ಕೆ ಡ್ಯಾಶ್ ತಂತ್ರಗಳು ಎನ್ನುವರು. ಯಾರು ಹೇಳ್ತೀರಾ? ವೆರಿ ಗುಡ್. ಆಕ್ರಮಣಕಾರಿ ತಂತ್ರಗಳು ಅಂತ ಕರಿತೀವಿ. ಇದಿಷ್ಟು ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿರಿ ಎನ್ನುವಂಥದ್ದು. ಮುಂದೆ ಹೋಗೋಣ.
ಅಭ್ಯಾಸಗಳಲ್ಲಿ ಎರಡನೇ ಭಾಗ, ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಲ್ಲಿ ಎರಡು ಪಟ್ಟಿಗಳಿದೆ. ಒಂದನೇ ಪಟ್ಟಿಯಲ್ಲಿರುವಂಥದ್ದನ್ನು ಎರಡನೇ ಪಟ್ಟಿಗೆ ಹೊಂದಿಸಿ ಬರೆಯುವಂಥದ್ದು ನೀವು ನೋಡ್ತಾ ಇದ್ದೀರಾ. ಒಂದನೇದು ಅಂಕಣದುದ್ದಕ್ಕೂ ಆಡಲು, ಯಶಸ್ವಿಯಾಗಿ ಪಾಸ್ ಮಾಡಲು, ಬಾಲನ್ನು ಕಸಿಯಲು ಮತ್ತು ಗೋಲ್ ಗಳಿಸಲು, ಚಲನೆಗಳನ್ನು ತ್ವರಿತಗತಿಯಲ್ಲಿ ಬದಲಾಯಿಸಲು, ಹ್ಯಾಂಡ್ಬಾಲ್ ತಂಡದಲ್ಲಿ. ಇದಕ್ಕೆ ಇನ್ನೊಂದು ಪಟ್ಟಿಯಲ್ಲಿರುವಂತಹ ಸರಿ ಉತ್ತರಗಳನ್ನು ಜೋಡಿಸ್ತಾ ಹೋಗಬೇಕು. ನೋಡ್ತಾ ಹೋಗೋಣ. ಹಂಗಾದರೆ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡಿ. ಉತ್ತರಗಳನ್ನ ಕೊಡ್ತೀರಲ್ವಾ? ನಿಮಗೆ ಅಧ್ಯಾಯ ಅರ್ಥ ಆಗಿದೆ ಅಂದರೆ ಇದಕ್ಕೆ ಉತ್ತರವನ್ನು ನೀಡ್ತಾ ಹೋಗಿ. ಅಂಕಣದುದ್ದಕ್ಕೂ ಓಡಲು. ಬಿ ಪಟ್ಟಿಯಲ್ಲಿದೆ ನಿಖರತೆ ಅವಶ್ಯಕತೆ, ಚಪಲತೆಯ ಅವಶ್ಯಕತೆ ಇದೆ, ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಇದೆ, ವೇಗ ಅವಶ್ಯ. 12 ಆಟಗಾರರಿರ್ತಾರೆ. ಇದರಲ್ಲಿ ಯಾವುದು? ಅಂಕಣದುದ್ದಕ್ಕೂ ಓಡಲು. ವೆರಿ ಗುಡ್. ಕಷ್ಟ ಸಹಿಷ್ಣುತೆಯ ಅವಶ್ಯಕತೆ ಇದೆ. ಇಡೀ ಪಂದ್ಯಾಟದಲ್ಲಿ ಅಷ್ಟು ಪಂದ್ಯಗಳನ್ನು ಮುಗಿಯೋ ತನಕ ಅವನಲ್ಲಿ ಆ ಶಕ್ತಿ ಇರಬೇಕು ಅಂದರೆ ಕಷ್ಟ ಸಹಿಷ್ಣುತೆ ಅಗತ್ಯತೆ ಇದೆ. ಹಾಗಾದರೆ ಅಂಕಣದುದ್ದಕ್ಕೂ ಓಡಲು, ಆಡಲು ಕಷ್ಟ ಸಹಿಷ್ಣುತೆಯ ಅಗತ್ಯತೆ ಇದೆ. ಎರಡನೇದು ಯಶಸ್ವಿಯಾಗಿ ಪಾಸ್ ಮಾಡಲು. ನಿಖರತೆ ಅವಶ್ಯಕತೆ, ಚಪಲತೆ ಅವಶ್ಯಕತೆ, ಕಷ್ಟ ಸಹಿಷ್ಣುತೆ ಅವಶ್ಯಕತೆ, ವೇಗದ ಅವಶ್ಯಕತೆ. 12 ಆಟಗಾರರಿರ್ತಾರೆ. ಯಾವುದಾಗಾದರೆ ಯಶಸ್ವಿಯಾಗಿ ಪಾಸ್ ಮಾಡಲು. ವೆರಿ ಗುಡ್. ನಿಖರತೆಯ ಅವಶ್ಯಕತೆ. ಯಶಸ್ವಿಯಾಗಿ ಇನ್ನೊಬ್ಬರಿಗೆ ಕರೆಕ್ಟಾಗಿ ನಾನು ಚೆಂಡನ್ನು ಕೊಡ್ತಾ ಇದ್ದೀನಿ ಎನ್ನುವಂಥದ್ದನ್ನು ಮಾಡಬೇಕು ಅಂತಂದರೆ ಅವನಿಗೆ ನಿಖರವಾಗಿ ಕೊಡುವಂತಹದ್ದನ್ನು ನಿಖರತೆಯ ಅವಶ್ಯಕತೆ ಇದೆ. ಯಶಸ್ವಿಯಾಗಿ ಪಾಸ್ ಮಾಡಲು ನಿಖರತೆಯ ಅವಶ್ಯಕತೆ ಇದೆ. ಮೂರನೇದು ಬಾಲನ್ನು ಕಸಿಯಲು ಮತ್ತು ಗೋಲ್ ಗಳಿಸಲಿಕ್ಕೆ ಏನು ಅವಶ್ಯಕತೆ ಇದೆ? ನಿಖರತೆ, ಚಪಲತೆ, ಕಷ್ಟ ಸಹಿಷ್ಣುತೆ, ವೇಗ. 12 ಆಟಗಾರರಿರ್ತಾರೆ. ಯಾವುದು? ಬಾಲನ್ನು ಕಸಿಯಲು ಮತ್ತು ಗೋಲ್ ಗಳಿಸಲಿಕ್ಕೆ ಯಾವುದು ಅವಶ್ಯಕತೆ ಇದೆ? ವೆರಿ ಗುಡ್. ವೇಗದ ಅವಶ್ಯಕತೆ ಇದೆ. ಎಷ್ಟು ವೇಗವಾಗಿ ಹೋಗಿ ಇನ್ನೊಬ್ಬರ ಚೆಂಡನ್ನು ಕಸ್ಕೊಳ್ತಾನೋ ಮತ್ತು ಅಷ್ಟೇ ವೇಗವಾಗಿ ಹೋಗಿ ಡಿ ಏರಿಯಾದ ಒಳಗಡೆಯಿಂದ ಗೋಲನ್ನು ಗಳಿಸ್ತಾನೋ ಅದಕ್ಕೆ ಅವನಿಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ವೇಗದ ಅವಶ್ಯಕತೆ. ಬಾಲನ್ನು ಕಸಿಲಿಕ್ಕೆ ಮತ್ತು ಗೋಲ್ ಗಳಿಸಲಿಕ್ಕೆ ವೇಗದ ಅವಶ್ಯಕತೆ ಇದೆ. ಇನ್ನು 4ನೇ ಹೊಂದಿಸಿ ಬರೆಯಿರಿ. ಚಲನೆಗಳನ್ನು ತ್ವರಿತಗತಿಯಲ್ಲಿ ಬದಲಾಯಿಸಲು. ಚಲನೆಗಳನ್ನು ತ್ವರಿತಗತಿಯಲ್ಲಿ ಬದಲಾಯಿಸಲು ನಿಖರತೆಯ ಅವಶ್ಯಕತೆ, ಚಪಲತೆಯ ಅವಶ್ಯಕತೆ, ಕಷ್ಟ ಸಹಿಷ್ಣುತೆಯ ಅವಶ್ಯಕತೆ, ವೇಗದ ಅವಶ್ಯಕತೆ. 12 ಆಟಗಾರರಿರ್ತಾರೆ. ಯಾರಿರ್ತೀರಾ? ಚಲನೆಗಳನ್ನು ತ್ವರಿತಗತಿಯಲ್ಲಿ ಬದಲಾಯಿಸಲಿಕ್ಕೆ. ವೆರಿ ಗುಡ್. ಚಪಲತೆಯ ಅವಶ್ಯಕತೆ ಇದೆ. ಚೆಂಡನ್ನು ನಿಖರವಾಗಿ ಯಾರಿಂದ ಯಾವ ರೀತಿ ಪಡೆದುಕೊಳ್ಬೇಕು, ಯಾವ ದಿಕ್ಕಿಗೆ ತಕ್ಷಣ ತಿರುಗಬೇಕು, ಯಾರು ಎದುರಾಳಿಗಳು ಯಾರಿಗೆ ಪಾಸ್ ಕೊಡ್ತಾರೆ, ಈ ರೀತಿ ಎಲ್ಲ ತಿಳ್ಕೊಳ್ಳಿಕ್ಕೆ ಅವನಿಗೆ ಚಪಲತೆಯ ಅವಶ್ಯಕತೆ ಬೇಕು. ಹಾಗಾದರೆ ಚಲನೆಗಳನ್ನು ತ್ವರಿತಗತಿಯಲ್ಲಿ ಬದಲಾಯಿಸಲಿಕ್ಕೆ ಏನು ಬೇಕು? ಚಪಲತೆಯ ಅವಶ್ಯಕತೆ ಇದೆ. ಕೊನೆಯ ಹೊಂದಿಸಿ ಬರೆಯಿರಿ. ಹ್ಯಾಂಡ್ಬಾಲ್ ತಂಡದಲ್ಲಿ ಡ್ಯಾಶ್ ಆಟಗಾರರಿರ್ತಾರೆ. ಎಷ್ಟು ಜನ ಆಟಗಾರರಿರ್ತಾರೆ? ವೆರಿ ಗುಡ್. 12 ಜನ ಒಟ್ಟು ಆಟಗಾರರಿರ್ತಾರೆ. ನಾನು ಹೇಳಿದ್ದೆ ನಿಮಗೆ 7 ಜನ ಅಂಕಣದಲ್ಲಿ ಆಡುವಂತಹ ಆಟಗಾರರು, 7 ಜನ ಆಟಗಾರರಲ್ಲಿ ಒಬ್ಬ ಗೋಲ್ ಕೀಪರ್ ಇರ್ತಾರೆ. ಇನ್ನು ಉಳಿದಂತಹ 5 ಜನ ಇತರೆ ಆಟಗಾರರು, ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತೇಳಿ ಕರಿತೀವಿ. ಇತರೆ ಆಟಗಾರರು ಎಷ್ಟು ಜನ ಇರ್ತಾರೆ? ವೆರಿ ಗುಡ್. ಇತರ ಆಟಗಾರರು ಇರುವಂತಹದ್ದು 5 ಜನ. ಒಟ್ಟು 7 ಜನ ಅಂಕಣದಲ್ಲಿ ಆಡುವಂತಹ ಆಟಗಾರರು. ಆ 7 ಜನದಲ್ಲಿ ಒಬ್ಬರು ಗೋಲ್ ಕೀಪರ್ ಆಗಿರ್ತಾರೆ ಮತ್ತು ಇನ್ನು 5 ಜನ ಇತರೆ ಬದಲಿ ಆಟಗಾರರು ಆಗಿರ್ತಾರೆ. ಇದು ಹೊಂದಿಸಿ ಬರೆಯಿರ ಬಗ್ಗೆ. ಇನ್ನು ಅಭ್ಯಾಸದಲ್ಲಿ 3ನೇದನ್ನು ನೋಡ್ತಾ ಹೋಗೋಣ ನಾವು. ಈ 3ನೇದರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ, ಅದನ್ನು ನಿಮಗೆ ಮುಂದೆ ನೀವು ಅದನ್ನು ನೋಟ್ಸ್ ಮಾಡ್ಕೊಳ್ಬೇಕು. ಸಂಕ್ಷಿಪ್ತವಾಗಿ ಈಗ ಹೇಳ್ತಾ ಹೋಗ್ತೀನಿ ಅಷ್ಟೇ ನಾನು ನಿಮಗೆ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಲ್ಲಿ ಉತ್ತರಿಸಲಿಕ್ಕೆ ಹ್ಯಾಂಡ್ಬಾಲ್ ಆಟದ ರಕ್ಷಣಾತ್ಮಕ ತಂತ್ರಗಳನ್ನು ವಿವರಿಸಿ. ಹ್ಯಾಂಡ್ಬಾಲ್ ತಂತ್ರದಲ್ಲಿ ರಕ್ಷಣಾತ್ಮಕ ತಂತ್ರಗಳನ್ನು ವಿವರಿಸಿ ಅಂತ ಕೇಳ್ತಾ ಇದ್ದಾರೆ.
ಏನನ್ನು ಹೇಳಬೇಕು? ಹ್ಯಾಂಡ್ಬಾಲ್ ರಕ್ಷಣಾತ್ಮಕ ತಂತ್ರದಲ್ಲಿ 3 ವಿಧಾನಗಳಿದೆ. ವಲಯ ರಕ್ಷಣೆ, ವಲಯಗಳನ್ನು 6-0 ರಕ್ಷಣೆ, ಎಲ್ಲರೂ ಕೂಡ 6 ಡಿ ಏರಿಯಾದಲ್ಲಿ ನಿಂತು ಮಾಡುವಂತಹದ್ದನ್ನು 6-0 ರಕ್ಷಣೆ, 5-1 ರಕ್ಷಣೆ. ಹೇಳಿದೆ ನಿಮಗೆ, 7 ಜನ ಆಟಗಾರರಲ್ಲಿ ಒಬ್ಬ ಗೋಲ್ ಕೀಪರ್ ಇರ್ತಾರೆ. ಅಂಕಣದಲ್ಲಿ ಓಡಾಡಿಕೊಂಡು ಆಡುವಂಥ ಆಟಗಾರರು 6 ಜನ ಇರ್ತಾರೆ. ಆ 6 ಜನನೂ ಕೂಡ ಡಿ ಏರಿಯಾದಲ್ಲಿ ನಿಂತು ಆಡುವಂತಹದ್ದು 6-0 ರಕ್ಷಣೆ ಮಾಡುವಂಥದ್ದು 6-0 ರಕ್ಷಣಾತ್ಮಕ ತಂತ್ರ, ಮತ್ತು 5-1 ರಕ್ಷಣಾತ್ಮಕ ತಂತ್ರ. 5 ಜನ ಆಟಗಾರರು ಮತ್ತು ಒಬ್ಬರು ನಡುವೆ ಇರುವಂಥದ್ದು 5-1. 4-2 ರಕ್ಷಣಾತ್ಮಕ ತಂತ್ರ ಮತ್ತು 3-3 ರಕ್ಷಣಾತ್ಮಕ ತಂತ್ರ. 3 ಜನ ಮುಂದ್ಗಡೆ ರಕ್ಷಣೆಯನ್ನು ಮಾಡ್ತಿದ್ರೆ ಹಿಂಬದಿಯಲ್ಲಿ 3 ಜನ ರಕ್ಷಣೆಯನ್ನು ಮಾಡ್ತಿರ್ತಾರೆ. ಮುಂದೆ 4 ಜನ ರಕ್ಷಣೆಯನ್ನು ಮಾಡ್ತಿದ್ರೆ ಹಿಂದ್ಗಡೆ 2 ರಕ್ಷಣೆಯನ್ನು ಮಾಡ್ತಿರ್ತಾರೆ. 5 ಜನ ಮುಂದ್ಗಡೆ ರಕ್ಷಣೆಯನ್ನು ಮಾಡಿದರೆ ಹಿಂದ್ಗಡೆ ಒಬ್ಬರು ರಕ್ಷಣೆಯನ್ನು ಮಾಡುವಂಥದ್ದು. ಅಷ್ಟೂ ಜನ 6 ಜನರು ಕೂಡ ಡಿ ಏರಿಯಾದಲ್ಲಿಯೇ ಎದುರಾಳಿ ತಂಡಗಳನ್ನು ನಿಲ್ಲಿಸುವಂತಹದ್ದು, ಚೆಂಡನ್ನು ಮುಂದಕ್ಕೆ ಹೋಗದ ರೀತಿ ತಡೆಯುವಂತಹದ್ದು ಡಿ ಏರಿಯಾದ ಒಳಗಡೆ ರಕ್ಷಣಾತ್ಮಕ ವಲಯದ ರಕ್ಷಣೆ ಆಗಿರುತ್ತೆ. 2ನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಆಟಗಾರನಿಗೆ ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಕುರಿತು ತಿಳಿಸಿರಿ. ಹ್ಯಾಂಡ್ಬಾಲ್ ಆಟದಲ್ಲಿ ಕಷ್ಟ ಸಹಿಷ್ಣುತೆಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಯಾಕೆ ಅವಶ್ಯಕತೆ ಇದೆ ಕಷ್ಟ ಸಹಿಷ್ಣುತೆ? ಹ್ಯಾಂಡ್ಬಾಲ್ ಆಟಗಾರ ಇಡೀ ಆಟದ ಪೂರ್ತಿ ಅವಧಿಯಲ್ಲಿಯೂ ಕೂಡ, ಒಟ್ಟು ಆಟದ ಅವಧಿ ಏನಿದೆ ಆ ಆಟದ ಅವಧಿಯಲ್ಲಿ ಅಷ್ಟು ಅವಧಿಯಲ್ಲಿಯೂ ಕೂಡ ಚೆಂಡನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಆಗಿರ್ಬೋದು, ಅಥವಾ ಚೆಂಡನ್ನು ಗೋಲ್ ಗಳಿಸಲಿಕ್ಕೆ ಆಗಿರ್ಬೋದು, ಆಕ್ರಮಣ ತಂತ್ರಕ್ಕಾಗಿರ್ಬೋದು ಅಥವಾ ರಕ್ಷಣಾತ್ಮಕ ತಂತ್ರಕ್ಕರೇ ಆಗಿರ್ಬೋದು. ರಕ್ಷಣಾತ್ಮಕ ತಂತ್ರ ಅಂದರೆ ಚೆಂಡನ್ನು ಎದುರಾಳಿಗಳಿಂದ ಬರುವಂಥದ್ದನ್ನು ತಡೆಯುವಂಥ ಪ್ರಯತ್ನ. ಆಕ್ರಮಣಕಾರಿ ತಂತ್ರ ಅಂತಂದರೆ ಅದನ್ನು ಚೆಂಡನ್ನು ಹೋಗಿ ಗೋಲನ್ನು ಗಳಿಸಲಿಕ್ಕೆ ಮಾಡುವಂಥ ಒಂದು ಪ್ರಯತ್ನ. ಈ ಎರಡೂ ಪ್ರಯತ್ನಗಳನ್ನು ಆಟದ ಉದ್ದಕ್ಕೂ ಅವನು ಓಡಾಡಿಕೊಂಡು ಇರಲಿಕ್ಕೆ ಅವನು ಸತತವಾಗಿ ಓಡ್ತಾನೇ ಇರಬೇಕಾಗುತ್ತೆ. ಹಾಗಾಗಿ ಅವನಲ್ಲಿ ಕಷ್ಟ ಸಹಿಷ್ಣುತೆ, ಸತತವಾಗಿ ಓಡ್ತಾ ಇದ್ದರೂ ಕೂಡ ಅವನಿಗೆ ಸುಸ್ತಾಗ್ತಿದೆ ಅಥವಾ ಕಷ್ಟ ಆಗ್ತಿದೆ ಎನ್ನುವಂಥದ್ದನ್ನು ತಡ್ಕೊಳ್ಳುವಂತಹ ಶಕ್ತಿ ಇರಬೇಕಾಗಿರೋದ್ರಿಂದ ಅವನಿಗೆ ಕಷ್ಟ ಸಹಿಷ್ಣುತೆ ಅಗತ್ಯ ಬೇಕಾಗುತ್ತೆ. ಇನ್ನು 2ನೇ ಪ್ರಶ್ನೆ, 3ನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಆಟದಲ್ಲಿ ನಿಖರತೆ ಮತ್ತು ಚಪಲತೆಯ ಬಗ್ಗೆ ಅವಶ್ಯಕತೆ ಬಗ್ಗೆ ತಿಳಿಸಿ. ಹ್ಯಾಂಡ್ಬಾಲ್ ಆಟದಲ್ಲಿ ನಿಖರತೆ ಮತ್ತು ಚಪಲತೆಯ ಬಗ್ಗೆ ಅವಶ್ಯಕತೆಯನ್ನು ತಿಳಿಸಿ ಅಂತ ಹೇಳ್ತಾ ಇರ್ತಾರೆ. ಎದುರಾಳಿಗಳ ಚಲನವಲನಗಳನ್ನು ತಿಳ್ಕೊಳ್ಳಿಕ್ಕೆ, ಅವರ ಅನುಗುಣವಾಗಿ ನಮ್ಮ ಚಲನೆಗಳನ್ನು ತ್ವರಿತಗತಿಯಲ್ಲಿ ಬದಲಾಯಿಸಬೇಕಾಗಿರೋದ್ರಿಂದ ನಮಗೆ ಚಪಲತೆಯ ಅವಶ್ಯಕತೆ ಇದೆ. ಎದುರಾಳಿಗಳ ಚಲನವಲನಕ್ಕೆ ಅನುಗುಣವಾಗಿ ನಮ್ಮ ಚಲನವಲನಗಳನ್ನು ತ್ವರಿತಗತಿಯಾಗಿ ತಕ್ಷಣವೇ ಬದಲಾಯಿಸ್ಕೊಳ್ಬೇಕಾಗಿರೋದ್ರಿಂದ, ಯಾರೋ ಒಬ್ಬ ಚೆಂಡನ್ನು ಪಾಸ್ ಮಾಡ್ಕೊಳ್ತಾ ಬರ್ತಾ ಇರ್ತಾನೆ, ಅವ್ನು ನೇರವಾಗೇ ಬರ್ತಾನೆ ಅಂತ ನಾವು ತಿಳ್ಕೊಳ್ತೀವಿ. ಅವನು ತಕ್ಷಣ ಹಿಂಬದಿಗೆ ತಿರುಗಿಬಿಟ್ಟು ಚೆಂಡನ್ನು ತಗೊಂಡು ಪಕ್ಕದವ್ರಿಗೆ ಪಾಸ್ ಮಾಡೋಕ್ಕೆ ಹೋಗ್ತಾನೆ. ಆ ತಕ್ಷಣದಲ್ಲಿ ನಾವು ಕೂಡ ಹಿಂದ್ಗಡೆ ತಿರುಗಿಬಿಟ್ಟು ಅವನಿಗೆ ತಡೆಯುವಂಥ ಪ್ರಯತ್ನ ಮಾಡಬೇಕಾಗಿರೋದ್ರಿಂದ ಅದರ ಅಗತ್ಯತೆಗೆ ಅನುಗುಣವಾಗಿ ಎದುರಾಳಿ ತಂಡದ ಆಟಗಾರನ ಚಪಲತೆಗೆ ಅನುಗುಣವಾಗಿ, ಚಲನವಲನಕ್ಕೆ ಅನುಗುಣವಾಗಿ ನಾವು ತ್ವರಿತಗತಿಯಲ್ಲಿ ದಿಕ್ಕನ್ನು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗಿರೋದ್ರಿಂದ ಅದಕ್ಕೆ ಚಪಲತೆ ಅವಶ್ಯಕತೆ ಇದೆ. ಇನ್ನು ನಿಖರತೆ ಅದಕ್ಕೆ ಬೇಕು. ಯಶಸ್ವಿಯಾಗಿ ಚೆಂಡನ್ನು ತನ್ನ ಸಹ ಆಟಗಾರನಿಗೆ ಪಾಸ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ನಿಖರವಾಗಿ ನಾನು ಇಲ್ಲೇ ಹೋಗ್ತೀನಿ, ಇದೇ ಥರನೇ ಹೋಗ್ತೀನಿ, ಇದೇ ರೀತಿ ಗೋಲ್ ಕೀಪರ್ನ ಕಣ್ಣು ತಪ್ಪಿಸಿ ಅಥವಾ ಅವನನ್ನು ತಪ್ಪಿಸಿ ನಾನು ಗೋಲನ್ನು ಗಳಿಸ್ತೀವಿ ಅನ್ನುವಂಥದ್ದಕ್ಕೆ ನಿಖರತೆ ಬೇಕು. ನಾನು ಪಾಸ್ ಮಾಡುವಂತಹ ಚೆಂಡು ತನ್ನ ಆಟಗಾರನಿಗೆ ಹೋಗಬೇಕು, ಅವನು ಯಾವ ಕ್ಷೇತ್ರದಲ್ಲಿ ಓಡ್ತಾ ಇದ್ದಾನೆ, ಅವನು ಮುಂದಕ್ಕೆ ಹೋದರೆ ಎಲ್ಲಿಗೆ ಬರ್ತಾನೆ, ಆ ರೀತಿಯಂಥ ನಿಖರತೆ ಇರಬೇಕು ಅವನಿಗೆ ಪಾಸ್ ಮಾಡಲಿಕ್ಕೆ. ಮತ್ತು ಚೆಂಡನ್ನು ಗೋಲ್ ಗಳಿಸಲಿಕ್ಕೆ ತನ್ನದೇ ಆದಂತಹ ನಿಖರತೆ, ನಾನು ಗೋಲನ್ನು ಹೀಗೆ ಕಳಿಸ್ತೀನಿ, ಹೀಗೆ ಹೊಡೆದ್ರೆ ಹಿಂಗೆ ಗೋಲ್ ಆಗುತ್ತೆ ಎನ್ನುವಂಥ ನಿಖರತೆ ಬೇಕಾಗುತ್ತೆ. ಕೊನೆಯ ಪ್ರಶ್ನೆ, ಹ್ಯಾಂಡ್ಬಾಲ್ ಆಟಗಾರನಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು ಏನೇನು ನೋಡ್ತಾ ಹೋದ್ವಿ ನಾವು. ಹ್ಯಾಂಡ್ಬಾಲ್ ಆಟಗಾರ ಒಬ್ಬ ಯಶಸ್ವಿಯಾದಂಥ ಹ್ಯಾಂಡ್ಬಾಲ್ ಆಟಗಾರ ಆಗಬೇಕು ಅಂತಂದರೆ ಏನೇನು ಗುಣಲಕ್ಷಣಗಳು ಬೇಕು? ಅವನಿಗೆ ಆಟದುದ್ದಕ್ಕೂ ಕೂಡ ಆಡಲಿಕ್ಕೆ ಕಷ್ಟ ಸಹಿಷ್ಣುತೆ ಬೇಕಾಗುತ್ತೆ, ಓಡಾಡಿಕೊಂಡಿರಲಿಕ್ಕೆ, ಎದುರಾಳಿಗಳ ಚಲನವಲನಕ್ಕೆ ಅನುಗುಣವಾಗಿ ತನ್ನ ಚಲನೆಗಳನ್ನು ತ್ವರಿತಗತಿಯಲ್ಲಿ ಬದಲಾಯಿಸ್ಕೊಳ್ಳಿಕ್ಕೆ ಚಪಲತೆಯ ಅವಶ್ಯಕತೆ ಇದೆ, ಚೆಂಡನ್ನು ಸಮರ್ಪಕವಾಗಿ ನಿಯಂತ್ರಣದಲ್ಲಿಟ್ಕೊಳ್ಳಿಕ್ಕೆ ಮತ್ತು ಗೋಲನ್ನು ಗಳಿಸಲಿಕ್ಕೆ ಕಣ್ಣು ಮತ್ತು ಕೈಗಳ ಸಂಯೋಜನೆ ಬಹಳಷ್ಟು ಅವಶ್ಯಕತೆ ಇರುತ್ತೆ. ಚೆಂಡನ್ನು ನಿಖರವಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಮತ್ತು ನಿಖರವಾಗಿ ಗೋಲ್ ಗಳಿಸಲಿಕ್ಕೆ ಕಣ್ಣು ಮತ್ತು ಕೈಗಳ ಸಂಯೋಜನೆ ಬಹಳಷ್ಟು
ಅವಶ್ಯಕ ಆಗಿರುತ್ತೆ. ಎದುರಾಳಿಗಳಿಂದ ಚೆಂಡನ್ನು ಕಸ್ಕೊಳ್ಳಿಕ್ಕೆ ಮತ್ತು ಗೋಲನ್ನು ನಿಖರವಾಗಿ ಗಳಿಸಲಿಕ್ಕೆ ನಿಖರತೆಯ ಅವಶ್ಯಕತೆ ಇದೆ. ಚೆಂಡನ್ನು ಎದುರಾಳಿಗಳಿಂದ ಕಸಿಲಿಕ್ಕೆ ಮತ್ತು ಗೋಲ್ ಗಳಿಸಲಿಕ್ಕೆ ವೇಗದ ಅವಶ್ಯಕತೆಯೂ ಕೂಡ ಇದೆ. ಯಶಸ್ವಿಯಾಗಿ ಚೆಂಡನ್ನು ಪಾಸ್ ಮಾಡಲಿಕ್ಕೆ ಮತ್ತು ಗೋಲ್ ಗಳಿಸಲಿಕ್ಕೆ ನಿಖರತೆ ಅವಶ್ಯಕತೆ ಇದೆ. ಚೆಂಡನ್ನು ಎದುರಾಳಿಗಳಿಂದ ಕಸಿಲಿಕ್ಕೆ ಮತ್ತು ಗೋಲ್ ಗಳಿಸಲಿಕ್ಕೆ ವೇಗದ ಅವಶ್ಯಕತೆ ಇದೆ. ಚೆಂಡನ್ನು ಸ್ವೀಕರಿಸಲಿಕ್ಕೆ ಮತ್ತು ಎದುರಾಳಿಗಳನ್ನು ತಪ್ಪಿಸಿ ಗೋಲನ್ನು ಗಳಿಸಲಿಕ್ಕೆ ಮೈಮಣಿತದ ಅವಶ್ಯಕತೆ ಇದೆ. ನಾವು ಯಾವ ರೀತಿ ಬಗ್ತೀವಿ, ಯಾವ ರೀತಿ ಎದ್ದಾಡ್ತೀವಿ, ಏನು ಮಾಡ್ತೀವಿ, ಇದೆಲ್ಲದನ್ನು ಕೂಡ ಮಾಡಲಿಕ್ಕೆ ಮೈಮಣಿತದ ಅವಶ್ಯಕತೆ ತುಂಬ ಇದೆ. ಚೆಂಡನ್ನು ಸ್ವೀಕರಿಸಲಿಕ್ಕೆ ಬಗ್ಗಿ ಬರ್ಬೋದು, ಬೌನ್ಸ್ ಆಗಿ ಬರ್ಬೋದು, ಅಥವಾ ಬಾಲ್ ಪಾಸಾಗಿ ಬರ್ಬೋದು, ದೂರ ಹಾಕ್ಬೋದು, ಅದನ್ನೇ ಆ ರೀತಿ ಹೋಗಿ ಹಿಡಿಯುವಂಥದ್ದಕ್ಕೆ ಆಗಿರ್ಬೋದು, ಅಥವಾ ಗೋಲ್ ಗಳಿಸಲಿಕ್ಕೆ ಮೈಮಣಿತದ ಅವಶ್ಯಕತೆ ಇದೆ. ಚೆಂಡನ್ನು ವೇಗದಿಂದ ಎಸೆದುಬಿಟ್ಟು ಗೋಲ್ ಗಳಿಸಲಿಕ್ಕೆ ಆ ಆಟಗಾರನಲ್ಲಿ ಭುಜದಲ್ಲಿ ಸ್ಫೋಟಕ ಶಕ್ತಿ ಬೇಕಾಗುತ್ತೆ. ಯಾವಾಗ ಗೋಲ್ ಗಳಿಸುವಂಥ ಸಂದರ್ಭದಲ್ಲಿ ತಾನು ಎಸೆದಂತಹ ಚೆಂಡು ಗೋಲ್ಗೆ ಹೋಗಬೇಕಾದ್ರೆ ಆ ಗೋಲನ್ನು ಗೋಲ್ ಕೀಪರ್ ಕೂಡ ತಡೆಯದ ರೀತಿಯಲ್ಲಿ ಅಷ್ಟು ವೇಗವಾಗಿ ಎಸೆಯಲಿಕ್ಕೆ ಅವನ ತೋಳುಗಳಲ್ಲಿ, ಭುಜಗಳಲ್ಲಿ ಸ್ಫೋಟಕ ಶಕ್ತಿಯ ಅವಶ್ಯಕತೆ ಇದೆ. ಹಾಗಾದರೆ ಏನೇನು ಅವಶ್ಯಕತೆ ಇದೆ? ಗುಣಲಕ್ಷಣಗಳಲ್ಲಿ ಕಷ್ಟ ಸಹಿಷ್ಣುತೆಯ ಅವಶ್ಯಕತೆ ಇದೆ, ನಿಖರತೆಯ ಅವಶ್ಯಕತೆ ಇದೆ, ಕಣ್ಣುಗಳ ಮತ್ತು ಕೈಗಳ ಸಂಯೋಜನೆಯ ಅವಶ್ಯಕತೆ ಇದೆ, ಚಪಲತೆಯ ಅವಶ್ಯಕತೆ ಇದೆ, ವೇಗದ ಅವಶ್ಯಕತೆ ಇದೆ, ಭುಜಗಳಲ್ಲಿ ಸ್ಫೋಟಕ ಶಕ್ತಿಯ ಅವಶ್ಯಕತೆ ಇದೆ. ಇದಿಷ್ಟು ಗುಣಲಕ್ಷಣಗಳು. ಇನ್ನು ನಿಮಗೆ ಈ ಅಭ್ಯಾಸಗಳಲ್ಲಿ ಎಲ್ಲದೂ ಕೂಡ ಹೊಂದಿಸಿ ಬರೆಯಿರಿ. 1 ಅಂಕದ ಪ್ರಶ್ನೆಗಳು ಮತ್ತು ದೀರ್ಘಕಾಲಿಕ ಉತ್ತರಗಳನ್ನು ನೋಡ್ತಾ ಹೋದ್ರಿ. ಇನ್ನು ನಾವು ಚಟುವಟಿಕೆಯ ಬಗ್ಗೆ ನೋಡ್ತಾ ಹೋಗೋಣ. ಈ ಚಟುವಟಿಕೆಯನ್ನು ನಿಮಗೆ ಕೊಡ್ತೀನಿ. ಸಾಧ್ಯವಾದಷ್ಟು ಈ ಚಟುವಟಿಕೆಯನ್ನು ನೀವು ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಏನು ಚಟುವಟಿಕೆ ಹಾಗಾದರೆ? ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹ್ಯಾಂಡ್ಬಾಲ್ ಆಟದಲ್ಲಿ ಭಾಗವಹಿಸಿದಂತಹ ಆಟಗಾರರ ಪರಿಚಯ ಮತ್ತು ಅವರ ಸಾಧನೆಯ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹಿಸಬೇಕು. ಹ್ಯಾಂಡ್ಬಾಲ್ ಆಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ಭಾಗವಹಿಸಿದಂತಹ ಕ್ರೀಡಾಪಟುಗಳ ಅವರ ಪರಿಚಯ, ಯಾವ ಊರು, ಅವರು ಯಾವ ಸಾಧನೆಯನ್ನು ಮಾಡಿದ್ದಾರೆ, ಎಷ್ಟು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ, ಏನೇನು ಪ್ರಶಸ್ತಿಯನ್ನು ಗಳಿಸ್ಕೊಂಡಿದ್ದಾರೆ, ಈ ರೀತಿಯಾದಂಥ ಅವ್ರದ್ದು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಅವರ ಇತಿಹಾಸ ಏನು, ಅವರ ಪರಿಚಯದ ಬಗ್ಗೆ, ಅವರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತೆ. ಅಭ್ಯಾಸಗಳು ಆಯಿತು ಮತ್ತು ಚಟುವಟಿಕೆಯೂ ಕೂಡ ಆಯಿತು. ಇದುವರೆಗೂ ಕೂಡ ನೀವು ಹ್ಯಾಂಡ್ಬಾಲ್ ಆಟದಲ್ಲಿ ಬರುವಂತಹ ತಂತ್ರಗಳ ಬಗ್ಗೆ ನೋಡ್ತಾ ಹೋದ್ರಿ. ರಕ್ಷಣಾತ್ಮಕ ತಂತ್ರಗಳು ಮತ್ತು ಆಕ್ರಮಣಕಾರಿ ತಂತ್ರಗಳು. ಮುಂದೆ ಹ್ಯಾಂಡ್ಬಾಲ್ ಆಟಗಾರನಲ್ಲಿ ಇರಬೇಕಾದಂತಹ ಅವಶ್ಯಕದ ಗುಣಗಳು ಏನು, ಹ್ಯಾಂಡ್ಬಾಲ್ ತಂತ್ರಗಳಲ್ಲಿ, ರಕ್ಷಣಾತ್ಮಕ ತಂತ್ರಗಳಲ್ಲಿ ಯಾವ್ಯಾವ ರೀತಿಯಾದಂಥ ರಕ್ಷಣೆಯನ್ನು ಮಾಡ್ಬೋದು ಅಂತ ನೋಡಿದ್ವಿ. ಹ್ಯಾಂಡ್ಬಾಲ್ ಆಟಗಾರನಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳನ್ನು ನೋಡಿದ್ವಿ. ಅದಾದ ನಂತರ ಕರ್ನಾಟಕ ಹ್ಯಾಂಡ್ಬಾಲ್ ಫೆಡರೇಷನ್ ಬಗ್ಗೆ ನೋಡಿದ್ವಿ. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಆಟಗಾರರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವಂಥ ಕ್ರೀಡಾಕೂಟಗಳ ಹೆಸರನ್ನು ನೋಡ್ತಾ ಹೋದ್ವಿ. ಯಾವ್ಯಾವ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಮತ್ತು ಯಾವ್ಯಾವ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದಾರೆ ಅಂತ ನೋಡಿದ್ವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಫ್ರಿಯಾಗಿ ನಿರ್ವಹಿಸಿದಂತಹ ತೀರ್ಪುಗಾರರ ಬಗ್ಗೆ ನೋಡ್ತಾ ಹೋದ್ವಿ. ಇದೆಲ್ಲದರ ಜೊತೆಗೆ ನಾವು ಅಭ್ಯಾಸಗಳನ್ನು ಕೂಡ ನೋಡ್ತಾ ಹೋದ್ವಿ. ಅದರ ಜೊತೆಗೆ ನಾವು ಚಟುವಟಿಕೆಯನ್ನು ಕೂಡ ನೋಡಿದ್ವಿ. ನಿಮಗೆ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ, ಆ ಚಟುವಟಿಕೆಯನ್ನು ಕೂಡ ನೀವು ನೋಡ್ತಾ ಹೋದ್ರಿ. ಇದಿಷ್ಟು ಹ್ಯಾಂಡ್ಬಾಲ್ ಆಟದ ಬಗ್ಗೆ. ಇದುವರೆಗೂ ಮಾಡಿರುವಂತಹ ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ. ಅರ್ಥ ಆಗಿದೆ ಅಲ್ವಾ? ವೆರಿ ಗುಡ್. ಧನ್ಯವಾದಗಳು.